ಭಗವದ್ಗೀತೆಯಲ್ಲಿ ಕೃಷ್ಣ ಧ್ಯಾನದ ಬಗ್ಗೆ ತಿಳಿಸಿಕೊಂಡು ಹೋಗ್ತಾ ಇದ್ದಾನೆ. ವಿಶೇಷವಾಗಿ ತನ್ನನ್ನು ಕಾಣುವುದು ಯಾವ ರೀತಿ ಅದನ್ನು ವಿವರಿಸಿಕೊಂಡು ಹೋದ. ಅದರಲ್ಲಿ ಮುಖ್ಯವಾಗಿ ಇಂದ್ರಿಯ ನಿಗ್ರಹ ಅನ್ನುವಂಥದ್ದು ಎಷ್ಟು ಮುಖ್ಯವಾಗಿ ಬೇಕು, ಮನಸ್ಸಿನ ನಿಗ್ರಹ ಅನ್ನುವಂಥದ್ದು ಎಷ್ಟು ಮುಖ್ಯವಾಗಿ ಬೇಕು, ಇವುಗಳನ್ನೆಲ್ಲ ತಿಳಿಸ್ತಾ ಕಡೆಗೆ ಇಂಥ ಒಂದು ಧ್ಯಾನದಲ್ಲಿ ಯಾರು ತೊಡಗುತ್ತಾರೆ ಅಂತಹ ವ್ಯಕ್ತಿಗಳು ಇಲ್ಲಿ ಎಲ್ಲ ಕಷ್ಟಗಳನ್ನು ಕಳೆದುಕೊಂಡು ಮರಣಾನಂತರ ಮುಕ್ತಿಯನ್ನ, ತನ್ನ ಲೋಕವನ್ನು ಸೇರ್ತಾರೆ, ತನ್ನನ್ನು ಸೇರ್ತಾರೆ ಅನ್ನುವುದನ್ನು ತಿಳಿಸಿಕೊಂಡು ಹೋದ. ಇಲ್ಲಿ ಈ ಧ್ಯಾನದ ವಿಷಯದಲ್ಲಿ ಇನ್ನೊಂದು ಬಹಳ ಮುಖ್ಯವಾದ ವಿಷಯ ಇದೆ. ಅದನ್ನು ಇಲ್ಲಿವರೆಗೆ ತಿಳಿಸಿಲ್ಲ, ಅದನ್ನು ಈಗ ತಿಳಿಸ್ಕೊಂಡು ಹೋಗ್ತಾ ಇದ್ದಾನೆ. ಏನು ಅಂತ ಹೇಳಿದ್ರೆ, ಇವಾಗ ಧ್ಯಾನ ಅಂತ ಹೇಳಿದರೆ ನಾವು ಕಣ್ಣು ಮುಚ್ಚಿ ಕೂತ್ಕೊಳ್ಳುವಂತಹದ್ದು, ಒಳಗಿನಿಂದ ದೇವರನ್ನ ಚಿಂತನೆ ಮಾಡುವಂತಹದ್ದು. ಅದಕ್ಕಾಗಿ ಇಂದ್ರಿಯಗಳನ್ನು ಹತೋಟಿಯಲ್ಲಿಟ್ಕೊಳ್ಬೇಕು, ಮನಸ್ಸನ್ನು ಹತೋಟಿಯಲ್ಲಿಟ್ಕೊಳ್ಬೇಕು, ಇದನ್ನೆಲ್ಲ ಕೇಳಿ ತಿಳ್ಕೊಂಡ್ವು. ಆದರೆ ಕೃಷ್ಣ ಹೇಳ್ತಾನೆ, ಈ ರೀತಿ ಇಂದ್ರಿಯಗಳು ನಮ್ಮ ಹತೋಟಿಗೆ ಬರಬೇಕು ಅಂತ ಹೇಳಿದ್ರೆ, ಮನಸ್ಸು ನಮ್ಮ ಹತೋಟಿಗೆ ಬರಬೇಕು ಅಂತ ಹೇಳಿದ್ರೆ, ಯಾಕಂದ್ರೆ ಧ್ಯಾನಕ್ಕೆ ಮುಖ್ಯವಾದ ಅಡೆತಡೆಗಳೇ ಇದು. ನಾವು ಒಳಗೆ ಇರುವಂತಹ ದೇವರ ಬಳಿ ಹೋಗಲಿಕ್ಕೆ ಮುಖ್ಯವಾದ ಅಡೆತಡೆಗಳೇ ನಮ್ಮ ಇಂದ್ರಿಯಗಳು, ಮನಸ್ಸು ಮುಂತಾದವುಗಳು. ಅವುಗಳು ನಮಗೆ ಸಹಾಯಕವಾಗಬೇಕು. ಅದು ಯಾವಾಗ ಆಗತ್ತೆ? ತನ್ನಷ್ಟಕ್ಕೆ ಹಾಗೆ ಆಗೋಲ್ಲ. ನಾನು ಪ್ರಯತ್ನ ಪಟ್ಟೆ ಅಂತ ಹೇಳಿದ ಕೂಡಲೇ ಆಗೋಲ್ಲ. ಮತ್ತೆ ಅದಕ್ಕೆ ಕೆಲವೊಂದು ಪೂರ್ವ ತಯಾರಿಗಳು ಬೇಕು. ಏನು ಅಂತ ಹೇಳಿದ್ರೆ, ಅದನ್ನ ಕೃಷ್ಣ ಸ್ಪಷ್ಟವಾಗಿ ಹೇಳ್ತಾನೆ. ನಮ್ಮ ಆಹಾರಗಳು ಎಷ್ಟು ಮುಖ್ಯವಾಗಿರ್ತದೆ ಅಂತ. ಧ್ಯಾನದ ವಿಷಯದಲ್ಲಿ ಆಹಾರ ಎಂಥ ಒಂದು ಪಾತ್ರವನ್ನು ವಹಿಸ್ತದೆ, ನಮ್ಮ ವಿಕಾರ ಎಂಥ ಪಾತ್ರವನ್ನು ವಹಿಸ್ತದೆ, ಅದನ್ನು ತಿಳಿಸ್ಕೊಂಡು ಹೋಗ್ತಾ ಇದ್ದಾನೆ. ಅದಕ್ಕೆ ಮೊದಲನೆಯದಾಗಿ ಕೃಷ್ಣ ಹೇಳ್ತಾನೆ, ನಾತ್ಯಶ್ನತಸ್ತು ಯೋಗೋಸ್ತಿ ನಚಾತ್ಯಂತಮನಶ್ನತಃ ನಚಾತಿ ಸ್ವಪ್ನಶೀಲಸ್ಯ ಜಾಗ್ರತೋ ನೈವ ಚಾರ್ಜುನ. ಅಂದ್ರೆ ಕೃಷ್ಣ ಅರ್ಜುನ ಅಂತ ಅರ್ಜುನನನ್ನ ಸಂಬೋಧನೆ ಮಾಡಿ ಹೇಳ್ತಾ ಇದ್ದಾನೆ. ಅರ್ಜುನ ಅಂತ ಯಾಕೋಸ್ಕರ ಕರಿತಾ ಇದ್ದಾನೆ ಅಂತ ಹೇಳಿದ್ರೆ, ಅರ್ಜುನನಿಗೆ ನೀನು ಈಗಾಗಲೇ ಶತ್ರುಗಳನ್ನ ಗೆದ್ದವನು. ಅರಿಗಳು ಶತ್ರುಗಳೇನಿದ್ದಾರೆ ಅವರ ಮೇಲೆ ವಿಜಯವನ್ನು ಸಾಧಿಸಿದವನು. ಶತ್ರುಗಳು ಅಂತ ಹೇಳಿದ್ರೆ ಹೊರಗಿನ ಶತ್ರುಗಳಿಗಿಂತಲೂ ಕೂಡ ಒಳಗಿನ ಶತ್ರುಗಳೇನಿದ್ದಾರೆ, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ದೇವರ ಬಳಿ ಹೋಗದ ಹಾಗೆ ನಮಗೆ ಅಡ್ಡ ಗೋಡೆಯಾಗಿರುವಂಥವ್ರು, ಅವುಗಳನ್ನೆಲ್ಲ ಗೆದ್ದಿದೀಯ ನೀನು. ಅದಕ್ಕೆ ನೀನು ಅರ್ಜುನ, ನಿನಗೆ ಗೊತ್ತಿದೆ ವಿಷಯ. ಆಗಿದ್ರೂ ಕೂಡ ನಿನ್ನನ್ನಿಟ್ಕೊಂಡು ಇಡೀ ಜಗತ್ತಿಗೆ ನಾನು ತಿಳಿಸ್ತಾ ಇದ್ದೇನೆ. ಏನು ಅಂತ ಹೇಳಿದ್ರೆ, ನ ಅತಿ ಅಶ್ನತಸ್ತು ಯೋಗೋಸ್ತಿ. ಯಾರು ಧ್ಯಾನವನ್ನು ಮಾಡಬೇಕು ಅಂತ ಇಚ್ಛಿಸ್ತಾನೆ ಆ ವ್ಯಕ್ತಿ ಹೆಚ್ಚಾಗಿ ತಿನ್ನುವುದರಿಂದ ಧ್ಯಾನವನ್ನ ಮಾಡಲಿಕ್ಕೆ ಅವನಿಗೆ ಸಾಧ್ಯ ಆಗೋಲ್ಲ ಅಂತ ಹೇಳ್ತಾ ಇದ್ದಾನೆ. ಅಂತ ಹೇಳಿದ್ರೆ ಈ ಆಹಾರದ ನಿಯಮ ಎಷ್ಟು ಮುಖ್ಯವಾಗಬೇಕು ಅಂತ ಇವತ್ತು ಎಷ್ಟೋ ಕಡೆ ನಾವು ಇದರ ಬಗ್ಗೆ ಗಮನ ಕೊಡ್ತಾ ಇಲ್ಲ. ಸಾಮಾನ್ಯವಾಗಿ ಇವತ್ತು ಧ್ಯಾನ ಅಂತ ಮಾಡುವವರು ಅನೇಕ ಮಂದಿ ಇದ್ದಾರೆ. ಅವ್ರಿಗೇನು ಅಂತ ಹೇಳಿದ್ರೆ, ಒಂದು ಪ್ರಶಾಂತವಾದ ವಾತಾವರಣ, ಅಲ್ಲಿ ಹೋಗಿ ಕಣ್ಣು ಮುಚ್ಚಿ ಕೂತ್ರೆ ಸರಿ, ಏನೋ ಧ್ಯಾನ ಆಗ್ತದೆ, ಮನಸ್ಸು ರಿಲ್ಯಾಕ್ಸ್ ಆಗ್ತದೆ, ಈ ರೀತಿಯೆಲ್ಲ ತಾವು ತಿಳ್ಕೊಂಡಿದ್ದಾರೆ. ವಾಸ್ತವಿಕವಾಗಿ ಮನಸ್ಸು ರಿಲ್ಯಾಕ್ಸ್ ಆಗುವುದಷ್ಟೇ ಧ್ಯಾನದ ಪ್ರಯೋಜನ ಅಲ್ಲ. ಏನೋ ತಾತ್ಕಾಲಿಕವಾದ ಒಂದು ನೆಮ್ಮದಿ ಸಿಗುವುದಷ್ಟೇ ಧ್ಯಾನದ ಪ್ರಯೋಜನ ಅಲ್ಲ. ಈ ಧ್ಯಾನದ ಪ್ರಯೋಜನ ಅನ್ನುವಂಥದ್ದೇನಿದೆ ಅದು ಶಾಶ್ವತವಾಗಿರುವಂಥದ್ದು. ಈ ಧ್ಯಾನದ ಪ್ರಯೋಜನ ಅನ್ನುವಂಥದ್ದೇನಿದೆ ಅದು ನಾಶರಹಿತವಾಗಿರುವಂಥದ್ದು, ಯಾವತ್ತಿಂದ ಯಾವತ್ತಿಗೂ ನಮ್ಮೊಟ್ಟಿಗೆ ಬರುವಂಥದ್ದು. ಆ ರೀತಿ ಆಗಬೇಕು ಅಂತ ಹೇಳಿದ್ರೆ, ಮೊದಲನೇದಾಗಿ ಏನು ಅಂತ ಹೇಳಿದ್ರೆ, ಅತಿಯಾಗಿ ತಿನ್ನುವವನಿಗೆ ಯೋಗ ಅನ್ನೋದು ಸಾಧ್ಯವಾಗಲ್ಲ ಅಂತ ಕೃಷ್ಣ ಹೇಳ್ತಾನೆ. ಅಂದ್ರೆ ಧ್ಯಾನ ಸಾಧ್ಯವಾಗಲ್ಲ. ಅತಿಯಾಗಿ ತಿನ್ನುವುದು ಅಂತ ಹೇಳಿದ್ರೆ ಏನು, ಇದನ್ನು ನಾವು ಮೊದಲು ತಿಳ್ಕೊಳ್ಬೇಕಾದದ್ದು. ಮೊದಲನೇದಾಗಿ ಈ ಆಹಾರ ವ್ಯವಸ್ಥೆ ಯಾಕೆ ಬಂದಿದೆ, ಆಹಾರ ಅನ್ನುವುದು ಯಾಕೆ ಬೇಕು ಈ ಪ್ರಪಂಚದಲ್ಲಿ, ಇದನ್ನು ಅರ್ಥ ಮಾಡ್ಕೊಳ್ಬೇಕಾಗಿದೆ. ನಾವು ಯಾಕೆ ಇದನ್ನು ಅರ್ಥ ಮಾಡ್ಕೊಳ್ಬೇಕಾಗಿದೆ ಅಂತ ಹೇಳಿದ್ರೆ, ಈ ಆಹಾರ ಸೇವನೆ ಅನ್ನುವಂಥದ್ದು ಬೇರೆ ಎಲ್ಲ ಪ್ರಾಣಿ ಪಕ್ಷಿ ಮುಂತಾದವುಗಳಿಗೆಲ್ಲ ಕೇವಲ ಬದುಕಲಿಕ್ಕೆ ಬೇಕಾದಂತಹ ಒಂದು ವಿಷಯ. ಅದು ಬದುಕಬೇಕು, ಬದುಕಲಿಕ್ಕೆ ಆಹಾರದ ಅವಶ್ಯಕತೆ ಇದೆ. ಯಾಕಂದ್ರೆ ಆಹಾರ ಇಲ್ಲ ಅಂದ್ರೆ ಚಟುವಟಿಕೆ ನಡೆಸಲಿಕ್ಕೆ ಬೇಕಾದಂತಹ ಶಕ್ತಿ ಸಿಗುವುದಿಲ್ಲ, ಅದಕ್ಕಾಗಿ ಬೇಕು ಅಂತ. ಆದರೆ ಮನುಷ್ಯ ಏನು ತಿಳ್ಕೊಂಡಿದ್ದಾನೆ ಅಂತ ಹೇಳಿದ್ರೆ, ಆಹಾರ ಅನ್ನುವಂಥದ್ದು ಬದುಕಲಿಕ್ಕೆ ಬೇಕಾದಂತಹ ಒಂದು ಅನಿವಾರ್ಯವಾದ ಅಂಗ ಅಂತ ಇಷ್ಟೇ ಅರ್ಥದಲ್ಲಿ ತಿಳ್ಕೊಂಡಿಲ್ಲ. ಮತ್ತೆ ಮನುಷ್ಯ ಏನು ತಿಳ್ಕೊಂಡಿದ್ದಾನೆ ಅಂತ ಹೇಳಿದ್ರೆ, ನನ್ನ ಬಾಯಿ ರುಚಿಯನ್ನ ಪೂರಣೆ ಮಾಡಿಕೊಳ್ಳಿಕ್ಕಿರುವಂತಹ ಸಾಧನ ಅಂತ ತಿಳ್ಕೊಂಡಿದ್ದಾನೆ.
ಅದರಿಂದಾಗಿ ಆಹಾರ ಅನ್ನುವುದು ಕೇವಲ ಬದುಕಿಗಾಗಿ ಅಷ್ಟೇ ಅಂತ ತಿಳ್ಕೊಂಡಿಲ್ಲ, ಮತ್ತೆ ಅದು ಮನರಂಜನೆಗಾಗಿ, ಖುಷಿಗಾಗಿ ಅಂತ ತಿಳ್ಕೊಂಡಿದ್ದಾನೆ. ಆ ಕಾರಣದಿಂದಲೇ ಮನುಷ್ಯ ನಾನಾ ವಿಧವಾಗಿ ಆಹಾರವನ್ನು ತಯಾರಿ ಮಾಡ್ತಾನೆ. ನೋಡಿ, ಬೇರೆ ಯಾವುದೇ ಪಶು ಪಕ್ಷಿ ಪ್ರಾಣಿ ಮುಂತಾದವುಗಳಿಗೆ ಈ ರೀತಿ ಯಾವುದೇ ಆಹಾರವನ್ನು ಬೇಯಿಸಬೇಕಾಗಿಲ್ಲ, ಅದಕ್ಕೆ ಉಪ್ಪು ಹುಳಿ ಖಾರ ಹಾಕಬೇಕಾಗಿಲ್ಲ, ಅದೆಲ್ಲ ಏನು ಅಗತ್ಯ ಇಲ್ಲ. ಮತ್ತೆ ಯಾವ ರೀತಿ ಸಿಗ್ತದೋ ಆ ರೀತಿ ತಿಂತವುಗಳು. ಯಾಕಂದ್ರೆ ಅವುಗಳಿಗೆ ಇಷ್ಟೇ ಏನಂದ್ರೆ ಮಿನಿಮಮ್ ರಿಕ್ವೈರ್ಮೆಂಟ್ಸ್ ಅಂತ ಹೇಳ್ತೇವಲ್ವ, ಅಷ್ಟೇ. ಬದುಕಬೇಕು, ಬದುಕಲಿಕ್ಕೆ ತಿನ್ಬೇಕು, ಇಷ್ಟೇ ಅವುಗಳಲ್ಲಿ ಇರುವಂಥದ್ದು. ಇಡೀ ಪ್ರಪಂಚದ ಎಲ್ಲ ಪ್ರಾಣಿ ಪಕ್ಷಿಗಳಲ್ಲೂ ಮನುಷ್ಯನಿಗೆ ಇದಕ್ಕಿಂತ ಹೆಚ್ಚಿದೆ, ಅದೇ ಬಾಯಿ ರುಚಿ ಇದೆ. ಅದೇ ಇವನನ್ನು ಹಾಳು ಮಾಡುವಂಥದ್ದು. ಮನುಷ್ಯನನ್ನು ಹಾಳು ಮಾಡ್ತಾ ಇರುವಂತಹದ್ದೇ ಆ ಅತಿಯಾದ ಬಾಯಿ ರುಚಿ. ಇವನಿಗೆ ಯಾವುದು ಇಷ್ಟ ಆಯ್ತು ಅಂದ್ರೆ ಇನ್ನೇನಿಲ್ಲ, ನಾಲಿಗೆಗೆ ರುಚಿ ಆಯ್ತು ಅಂತ ಹೇಳಿದ್ರೆ ಆಗ ಎಷ್ಟು ಬೇಕಾದ್ರೂ ತಿಂದು ಬಿಡ್ತಾನೆ ಆ ಆಹಾರವನ್ನು. ಇಷ್ಟವಾಗಲಿಲ್ಲ ಅಂತ ಹೇಳಿದ್ರೆ ತಿನ್ಲಿಕ್ಕೆ ಹೋಗುದಿಲ್ಲ. ಈ ರೀತಿ ಇವನಾಗ್ತಾನೆ. ಅದನ್ನ ಇಲ್ಲಿ ಕೃಷ್ಣ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾನೆ. ಯಾವತ್ತೂ ಕೂಡ ಆಹಾರ ಪದಾರ್ಥವನ್ನು ಸ್ವೀಕಾರ ಮಾಡಬೇಕಾದ್ರೆ ನಮ್ಮ ಗುರಿಯನ್ನು ಇಟ್ಟುಕೊಂಡು ಸ್ವೀಕಾರ ಮಾಡಬೇಕು. ಇಲ್ಲಿ ಆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾನೆ. ಯಾವ ವ್ಯಕ್ತಿ ದೇವರನ್ನು ಕಾಣಬೇಕು ಅಂತ ಹೊರಟಿದ್ದಾನೆ, ದೇವರ ಅನುಗ್ರಹವನ್ನು ಪಡಿಬೇಕು ಅಂತ ಹೊರಟಿದ್ದಾನೆ, ಅವನ ಆಹಾರದ ಬಗ್ಗೆ ತಾನು ಜಾಗ್ರತೆಯನ್ನು ವಹಿಸಬೇಕು. ಜಾಗ್ರತೆ ವಹಿಸುವುದು ಅಂತ ಹೇಳಿದ್ರೆ, ನನಗೆ ಧ್ಯಾನವನ್ನು ಮಾಡಲಿಕ್ಕೆ, ಸಾಧನೆಯನ್ನ ಮಾಡಲಿಕ್ಕೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟೇ ನಾನು ಆಹಾರವನ್ನು ಸ್ವೀಕಾರ ಮಾಡಿಕೊಳ್ಳಬೇಕು. ಅದನ್ನು ಮೊದಲು ತಿಳ್ಕೊಳ್ಬೇಕು. ಅತಿಯಾಗಿ ತಿನ್ನುವುದು ಅಂತ ಹೇಳಿದ್ರೆ ನಾನು ಜೀವಿಸ್ಲಿಕ್ಕೆ ಎಷ್ಟು ಬೇಕೋ ಅದಕ್ಕಿಂತ ಹೆಚ್ಚು ಸ್ವೀಕಾರ ಮಾಡುವುದು, ಅದು ವೇಸ್ಟ್. ಅದು ದೇಹದ ಅವಶ್ಯಕತೆಗೆ ಅದು ಬೇಕಾಗಿಲ್ಲ. ಅದು ಇದನ್ನ ಕೃಷ್ಣ ಭಾಗವತದಲ್ಲಿ ಬಹಳ ಸುಂದರವಾಗಿ ಹೇಳ್ತಾನೆ. ಇಲ್ಲಿ ಇಷ್ಟೇ ಹೇಳಿದ್ದ ಕೃಷ್ಣ ಭಗವದ್ಗೀತೆಯಲ್ಲಿ ಸ್ಪಷ್ಟವಾಗಿ ಹೇಳ್ತಾನೆ, ಯಾವದ್ ಭ್ರಿಯೇತ ಜಠರಂ ತಾವ ಸ್ವಾಸ್ಥಂ ಅಂದ. ನಿನ್ನ ಹೊಟ್ಟೆ ಎಷ್ಟು ತುಂಬುತ್ತದೋ ಅಷ್ಟು ಮಾತ್ರ ನಿಂದದು. ಆಹಾರ ಈ ಜಗತ್ತಿನಲ್ಲಿ ನಿನ್ನ ಹೊಟ್ಟೆ ತುಂಬುವಷ್ಟು ಮಾತ್ರ ನಿನಗೆ ಸೇರಿದ್ದದು. ಅದಕ್ಕಿಂತ ಹೆಚ್ಚಿನದ್ದನ್ನು ನೀನು ಬಯಸಿದೆ ಅಂತ ಹೇಳಿದ್ರೆ ನೀನು ಕಳ್ಳ ಆಗ್ತೀಯಾ ಅಂತ ಹೇಳಿ. ಯಾಕಂದ್ರೆ ಇನ್ನೊಬ್ಬರ ಆಹಾರಕ್ಕೆ ನೀನು ಕನ್ನ ಹಾಕ್ತಾ ಇದ್ದೀಯ. ಅದಕ್ಕಾಗಿ ಆಹಾರದ ಅವಶ್ಯಕತೆ ಎಷ್ಟಿದೆ ಅಂತ ಹೇಳಿದ್ರೆ ಹೊಟ್ಟೆ ತುಂಬುವಷ್ಟು ಮಾತ್ರ. ಹೊಟ್ಟೆ ತುಂಬುವಷ್ಟು ಅಂತ ಹೇಳಿದ್ರು ಕೂಡ ಆಯುರ್ವೇದ ಶಾಸ್ತ್ರ ಎಷ್ಟು ಹೇಳುತ್ತದೆ ಅಂತ ಹೇಳಿದ್ರೆ 100% ಹೊಟ್ಟೆ ಸಂಪೂರ್ಣ ತುಂಬುವಷ್ಟು ಅಲ್ಲ, ಮತ್ತೆ ಅರ್ಧ ಹೊಟ್ಟೆ ತುಂಬಬೇಕಂತೆ, ಮತ್ತೆ 25% ಏನಿದೆ ನೀರಿನಿಂದ ತುಂಬಿಸಿಕೊಳ್ಳಬೇಕಂತೆ, ಮತ್ತೆ 25% ಗಾಳಿ ಸಂಚಾರಕ್ಕಿರಬೇಕಂತೆ. ಹೊರತು ಕಂಠದವರೆಗೆ ತಿಂದು ಕೂತ್ಕೊಳ್ಳೋದಲ್ಲ. ಆಮೇಲೆ ಅಬ್ಬೋ ಹೇಳ್ಲಿಕ್ಕಾಗೋಲ್ಲಪ್ಪ, ಕೂರ್ಲಿಕ್ಕಾಗೋಲ್ಲಪ್ಪ, ಆ ರೀತಿ ಅಲ್ಲ. ಮತ್ತೆ ನೀರಿಗಾಗಿ ಸ್ವಲ್ಪ ಅವಕಾಶವನ್ನು ತಾನು ಬಿಡಬೇಕು. ಅದಕ್ಕೆ ಕಡೆಗೆ ನೀರನ್ನು ಕುಡಿಬೇಕು. ಮೊದಲು ಆಹಾರವನ್ನು ಸ್ವೀಕಾರ ಮಾಡಬೇಕು. ಆಮೇಲೆ ಗಾಳಿ ಸಂಚಾರಕ್ಕೆ ತಾನು ಜಾಗವನ್ನು ಕೊಡಬೇಕು. ಇಷ್ಟು ಆಹಾರವನ್ನು ಸ್ವೀಕಾರ ಮಾಡಬೇಕು ಅಂತ ಹೇಳ್ತಾನೆ. ಇನ್ನೊಂದೇನು ಅಂತ ಹೇಳಿದ್ರೆ, ಒಮ್ಮೆ ತಿನ್ನಬೇಕಾದ್ರೆ ಎರ್ರಾಬಿರಿಯಾಗಿ ತಿನ್ನುವಂಥದ್ದು, ಒಂದು ಅತಿಯಾಗಿ ತಿನ್ನುವಂಥದ್ದು. ಎರಡನೆಯದ್ದಾಗಿ ಏನು ಅಂತ ಹೇಳಿದ್ರೆ ಅನಿಯತವಾಗಿ ತಿನ್ನುವಂಥದ್ದು. ಅಂದ್ರೆ ಸಮಯ ಇಲ್ಲ. ಸಮಯ ಇಲ್ಲದೆ ಯಾವಾಗ ತಿನ್ನಬೇಕು ಅಂತ ಕಾಣಿಸ್ತಾ ಇರ್ತದೋ ಅವಾಗೆಲ್ಲ ತಿಂತಾ ಇರು. ಅಂದ್ರೆ ಕೆಲವರಿಗೆ ಏನಂದ್ರೆ ಬಾಯಿ ಆಡ್ತಾನೆ ಇರಬೇಕು. ಅದರಿಂದಾಗಿ ಆ ಕಡೆ ಹೋಗ್ಬೇಕಾದ್ರೆ ಸ್ವಲ್ಪ ತಿಂತಾರೆ, ಈ ಕಡೆ ಹೋಗ್ಬೇಕಾದ್ರೆ ಸ್ವಲ್ಪ ತಿಂತಾರೆ, ಕೂತಿದ್ದಾಗ ಸ್ವಲ್ಪ ತಿಂತಾರೆ, ಅಲ್ಲಿಗೆ ಹೋಗ್ತಾರೆ ಅಲ್ಲೊಂದಷ್ಟು ತಿಂತಾರೆ. ಈ ರೀತಿ ದಿನದಲ್ಲಿ ಅವರು ಹೆಚ್ಚು ಚಟುವಟಿಕೆಯಲ್ಲಿ ತೊಡಗಿರುವುದು ಯಾವುದು ಅಂದ್ರೆ ತಿನ್ನುವುದರಲ್ಲಿ. ತಿನ್ನುವುದೇ ಅವರಿಗೆ ಮುಖ್ಯವಾದ ದಿನದ ಕಾರ್ಯಕ್ರಮವಾಗಿರುತ್ತದೆ. ಇದು ಕೂಡ ಯುಕ್ತವಾದದ್ದಲ್ಲ ಅಂತ ಹೇಳ್ತಾನೆ. ಯಾರು ಧ್ಯಾನಕ್ಕೆ ತೊಡಗುತ್ತಾನೆ ಅವನ ಈ ರೀತಿ ಅನಿಯತವಾಗಿ ತಿನ್ನುವಂಥದ್ದು ಯಾವತ್ತೂ ಯುಕ್ತವಾದದ್ದಲ್ಲ. ಮತ್ತೆ ಆಹಾರವನ್ನ ಸ್ವೀಕಾರ ಮಾಡಬೇಕಾದ್ರೆ ಒಂದು ಸಮಯವನ್ನ ಮಾಡಿಕೊಳ್ಬೇಕು. ಆ ಸಮಯದಲ್ಲಷ್ಟೇ ಆಹಾರವನ್ನು ಸ್ವೀಕಾರ ಮಾಡಬೇಕು. ಅದು ಎಷ್ಟು ಬೇಕೋ ಅಷ್ಟೇ ಆಹಾರವನ್ನು ಸ್ವೀಕಾರ ಮಾಡಬೇಕು. ಅದಕ್ಕಿಂತ ಹೆಚ್ಚು ಸ್ವೀಕಾರ ಮಾಡಬಾರ್ದು. ಅಂದ್ರೆ ಎಷ್ಟು ಬೇಕು ಅಂತ ಹೇಳಿದ್ರೆ ಆ ಆಹಾರ ಎಷ್ಟು ಬೇಕು ಅನ್ನುವಂಥದ್ದು ನಾವು ನಡೆಸುವ ಚಟುವಟಿಕೆಯ ಮೇಲೆ ನಿರ್ಧಾರಿತವಾಗಿದೆ. ನಾನು ಎಷ್ಟು ಚಟುವಟಿಕೆ ನಡೆಸ್ತಾ ಇದ್ದೇನೆ ಅದಕ್ಕಷ್ಟೇ ಆಹಾರದ ಅವಶ್ಯಕತೆ ಇದೆ. ನಾನು ಬಹಳ ಕಠಿಣವಾದ ಕೆಲಸಗಳನ್ನು ಮಾಡ್ತಾ ಇದ್ದೇನೆ, ಹಾರ್ಡ್ ವರ್ಕ್ ಮಾಡ್ತಾ ಇದ್ದೇನೆ ಅಂದ್ರೆ ಹೆಚ್ಚು ಆಹಾರದ ಅವಶ್ಯಕತೆ ಇರ್ತದೆ. ಇಲ್ಲ, ನನಗೆ ದೈಹಿಕವಾದ ಅಂತಹ ಶ್ರಮವನ್ನು ವಹಿಸುವಂತಹ ಕೆಲಸ ಏನಿಲ್ಲ, ಅಂಥ ಸಂದರ್ಭದಲ್ಲಿ ಅವನಿಗೆ ಆಹಾರದ ಅವಶ್ಯಕತೆ ಕಮ್ಮಿ ಇದೆ, ಹೆಚ್ಚು ಆಹಾರ ಸ್ವೀಕಾರ ಮಾಡಬೇಕಾಗಿಲ್ಲ. ಯಾಕಂತ ಹೇಳಿದ್ರೆ ಹೆಚ್ಚು ಆಹಾರವನ್ನು ಸ್ವೀಕಾರ ಮಾಡಿದ ಅಂತ ಹೇಳಿದ್ರೆ ಆ ಎನರ್ಜಿ ವೇಸ್ಟ್ ಆಗಿ ಹೋಗ್ತದೆ, ಒಳಗಿನಿಂದ ಉಪಯೋಗಕ್ಕೆ ಬರೋಲ್ಲ. ಅದೇ ಏನಾಗುತ್ತೆ ಅಂದ್ರೆ ಫ್ಯಾಟ್ ಆಗ್ತದೆ. ಅದೇ ಇವನನ್ನ ದಪ್ಪವನ್ನಾಗಿ ಮಾಡ್ತಾ ಹೋಗ್ತದೆ. ಅದಕ್ಕೆ ಅವಕಾಶ ಕೊಡಬಾರದು ಅಂತ ಹೇಳಿದ್ರೆ
ನಾನು ಚೆನ್ನಾಗಿ ತಿಂತೇನೆ ಅಂತ ಹೇಳಿದ್ರೆ ಹಾಗೇ ಕೆಲಸ ಮಾಡಬೇಕು. ಅದಕ್ಕೆ ನೋಡಿ ಹಿಂದಿನ ಕಾಲದಲ್ಲಿ ಯಾವ ರೀತಿ ಅಂತ ಹೇಳಿದ್ರೆ ಚೆನ್ನಾಗಿ ಊಟ ಮಾಡ್ತಾ ಇದ್ರು. ಎಲ್ಲಿವರೆಗೆ ಅಂದ್ರೆ ಒಬ್ಬ ವ್ಯಕ್ತಿ ಒಂದು ಸೇರಿನವರೆಗೂ ತಿಂತಾ ಇದ್ದ ಅನ್ನವನ್ನ, ಆದರೆ ಅಷ್ಟೇ ಕೆಲಸ ಮಾಡ್ತಾ ಇದ್ರು. ಕೆಲಸವನ್ನ ಅದೇ ರೀತಿ ಮಾಡ್ತಾ ಇದ್ರು. ಪ್ರತಿಯೊಂದು ಕಡೆ ನಡ್ಕೊಂಡು ಹೋಗುವಂತಹದ್ದು, ಈ ರೀತಿ ದೈಹಿಕವಾದ ಶ್ರಮ. ನೀರು ಅಂತ ಹೇಳಿದ್ರೆ ಬಾವಿಯಿಂದಲೇ ಸೇದಬೇಕು, ಆಹಾರವನ್ನು ಅಲ್ಲಿಂದಲ್ಲಿಗೆ ಎತ್ಕೊಂಡೇ ಬರಬೇಕು, ಅಲ್ಲಿಂದಲ್ಲಿಗೆ ಮೈಲಿಗಟ್ಟಲೆ ನಡ್ಕೊಂಡೇ ಹೋಗಬೇಕು. ಈ ರೀತಿ ಪ್ರತಿಯೊಂದು ಕೂಡ ದೈಹಿಕವಾದ ಶ್ರಮ ಇದ್ದದ್ರಿಂದ ಎಷ್ಟು ತಿಂದರೂ ಕೂಡ ಆ ಎನರ್ಜಿ ಸಂಪೂರ್ಣ ಉಪಯೋಗಕ್ಕೆ ಬರ್ತಾ ಇತ್ತು. ಅದರಿಂದಾಗಿ ಅವರು ಮಾತ್ರ ದಪ್ಪ ಆಗ್ತಾ ಇರಲಿಲ್ಲ, ಸಪುರವಾಗೇ ಇರ್ತಾ ಇದ್ರು. ಎಷ್ಟು ತಿಂದರೂ ಕೂಡ ಸಪುರವಾಗೇ ಇರ್ತಾ ಇದ್ರು. ಕಾರಣ ಏನು ಅಂತ ಹೇಳಿದ್ರೆ ಅಷ್ಟು ಯುಟಿಲೈಸ್ ಆಗ್ತಾ ಇತ್ತು. ಆದರೆ ಆಗ್ಲೂ ಕೂಡ ಏನು ನಿಯಮ ಮಾಡಿದ್ರು ಅಂತ ಹೇಳಿದ್ರೆ, ಯಾವ ವ್ಯಕ್ತಿಗೆ ದೈಹಿಕವಾದ ಹೆಚ್ಚು ಶ್ರಮ ಇಲ್ಲ, ಉದಾಹರಣೆಗೆ ಸನ್ಯಾಸಿ, ಒಬ್ಬ ಸನ್ಯಾಸಿಗೆ ದೈಹಿಕವಾದಂತಹ ಶ್ರಮ ಇಲ್ಲ, ಆ ವ್ಯಕ್ತಿ ತುತ್ತು ಲೆಕ್ಕ, ಇಷ್ಟೇ ತುತ್ತು ಆಹಾರ ತಿನ್ನಬೇಕು ಅಂತ ನಿಯಮವನ್ನು ಮಾಡಿದ್ರು. ಅದೇ ಒಬ್ಬ ಬ್ರಾಹ್ಮಣ, ಹಿಂದೆ ಬ್ರಾಹ್ಮಣನಿಗೆ ದೈಹಿಕವಾದ ಶ್ರಮ ತುಂಬ ಕಮ್ಮಿ, ಯಾಕಂದ್ರೆ ಅವನಿಗೆ ಮಾನಸಿಕವಾದ ವಾಚಿಕವಾದ ಕರ್ಮಗಳೇ ಹೆಚ್ಚು. ಅದಕ್ಕಾಗಿ ಅವನಿಗೂ ಕೂಡ ಇಷ್ಟೇ ತುತ್ತು ತಿನ್ನಬೇಕು ಅಂತ ತುತ್ತಿನ ಲೆಕ್ಕ ಇಟ್ಟಿದ್ರು. ಬ್ರಾಹ್ಮಣ ಇಷ್ಟು ತುತ್ತು ತಿನ್ನಬೇಕು, ಒಬ್ಬ ಸನ್ಯಾಸಿ ಇಷ್ಟು ತುತ್ತು ತಿನ್ನಬೇಕು. ಯಾಕೆ ಅಂತ ಹೇಳಿದ್ರೆ ಅವನಿಗೆ ಅಷ್ಟೇ ಕೆಲಸ ಇರುವುದು. ಆದರೆ ನೋಡಿ, ಈ ನಿಯಮವನ್ನ ಹಿಂದೆ ಶೂದ್ರರಿಗೆ ಇರಲಿಲ್ಲ. ಶೂದ್ರರು ಬೇಕಾದಷ್ಟು ತಿನ್ಬಹುದು, ಯಾಕಂತ ಹೇಳಿದ್ರೆ ಆ ರೀತಿ ಅವರು ಕೆಲಸ ಮಾಡ್ತಾ ಇದ್ರು, ಹಾರ್ಡ್ ವರ್ಕ್ ಮಾಡ್ತಾ ಇದ್ರು. ಅದೇ ರೀತಿ ಸ್ತ್ರೀಯರಿಗೆ ಈ ನಿಯಮವನ್ನು ಇಡಲಿಲ್ಲ ಹಿಂದೆ. ಕಾರಣ ಏನಂದ್ರೆ ಸ್ತ್ರೀಯರು ಆ ರೀತಿ ತಾವು ಕೆಲಸವನ್ನ ಮಾಡ್ತಾ ಇದ್ರು ವಿಶೇಷವಾಗಿ. ಅದೇ ರೀತಿ ಯಾರು ಮಕ್ಕಳಿದ್ದಾರೆ, ಮಕ್ಕಳಿಗೆ ಆಹಾರದ ನಿಯಮ ಹಿಂದೆ ಹಾಕಲಿಲ್ಲ. ಯಥೇಷ್ಟಂ ಬ್ರಹ್ಮಚಾರಿಣ, ಬ್ರಹ್ಮಚಾರಿಗಳು ಅಂತ ಹೇಳಿದ್ರೆ ಯಾರು ಮಕ್ಕಳಿದ್ದಾರೆ ಬೇಕಾದಷ್ಟು ತಿನ್ಬೋದು, ಯಾಕಂದ್ರೆ ಅಷ್ಟು ಚಟುವಟಿಕೆಯಲ್ಲಿ ತೊಡಗಿರ್ತಾರೆ ಅವರು. ಒಂದೊಮ್ಮೆ ಅವರು ಚಟುವಟಿಕೆಯಲ್ಲಿ ತೊಡಗಿಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಆಹಾರ ಕಮ್ಮಿ. ಹಿಂದೆ ಮಕ್ಕಳು ಅಂತ ಹೇಳಿದ್ರೆ ಏನು ಕುಣಿದಾಡುದು, ನಲಿದಾಡುದು, ಅಲ್ಲಿ ಆಟ ಆಡುದು, ಈ ರೀತಿ ಯಾವಾಗಲೂ ತಾವು ತಮ್ಮನ್ನು ತೊಡಗಿಕೊಳ್ತಾ ಇರುವುದರಿಂದಾಗಿ ಆ ಮಕ್ಕಳು ಎಷ್ಟು ತಿಂದರೂ ಕರಗಿ ಹೋಗ್ತಾ ಇತ್ತು, ಜೀರ್ಣ ಆಗುತ್ತಾ ಇತ್ತು. ಆದರೆ ಇವತ್ತಿನ ಮಕ್ಕಳೇನಿದೆ, ಕೂತ್ಕೊಂಡೇ ಇರುವುದು, ಮೊಬೈಲ್ ನೋಡ್ತಾ ಇರುವುದು, ಟಿವಿ. ಅಂಥ ಮಕ್ಕಳಿಗೆ ಯಥೇಷ್ಟವಾಗಿ ನಾವು ಆಹಾರ ಕೊಟ್ಟು 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 ಬೊಜ್ಜು ಬೆಳೆಸ್ತಾ ಇದ್ದೇವೆ. ಅದರಿಂದಾಗಿ ಆಹಾರಕ್ಕೂ ಚಟುವಟಿಕೆಗೂ ನೇರವಾದ ಸಂಬಂಧ. ಇಲ್ಲಿ ಕೃಷ್ಣ ಹೇಳ್ತಾ ಇರುವುದೇನೆಂದ್ರೆ ನಾತ್ಯಷ್ಣತಸ್ತು ಯೋಗೋಸ್ತಿ, ಅಂದ್ರೆ ಅರ್ಥ ಏನು ಅಂತ ಹೇಳಿದ್ರೆ, ನೀನು ಮಾಡುವ ಕೆಲಸ ಕಮ್ಮಿ, ತಿನ್ನುವ ಆಹಾರ ಹೆಚ್ಚು ಅಂತಾಯ್ತು ಅಂತ ಹೇಳಿದ್ರೆ ನಿನಗೆ ಧ್ಯಾನ ಸಾಧ್ಯವಾಗಲ್ಲ. ನೀನು ಕೆಲಸವನ್ನ ಹೆಚ್ಚು ಮಾಡ್ತಾ ಇದ್ಯಾ, ಆಹಾರವನ್ನು ಹೆಚ್ಚು ಸ್ವೀಕಾರ ಮಾಡ್ತಾ ಇದ್ಯಾ, ಅಲ್ಲಿಗಲ್ಲಿಗೆ ಸರಿಯಾಗ್ತಾ ಇದೆ. ಅವಾಗ ನೀನು ಅತಿಯಾಗಿ ತಿಂತಾ ಇಲ್ಲ. ಇದು ನಾವು ಗಮನಿಸಬೇಕಾದದ್ದು. ಮತ್ತೆ ಇನ್ನೊಂದೇನು ಅಂತ ಹೇಳಿದ್ರೆ, ನನಗೆ ದೈಹಿಕವಾದ ಶ್ರಮ ತುಂಬಾ ಕಮ್ಮಿ ಇದೆ ಅಂತ ಹೇಳಿದ್ರೆ ಪೌಷ್ಟಿಕಾಂಶದಿಂದ ತುಂಬಿದ ಆಹಾರಗಳೇನಿದೆ ಅದನ್ನು ಹೆಚ್ಚು ಸ್ವೀಕಾರ ಮಾಡುವುದು, ಅದು ಕೂಡ ಸರಿಯಲ್ಲ. ಯಾಕಂತ ಹೇಳಿದ್ರೆ ಅಷ್ಟು ಪೌಷ್ಟಿಕಾಂಶಗಳು ನಿನಗೆ ಬೇಡ, ನೀನು ಅಷ್ಟು ಕೆಲಸ ಮಾಡ್ತಾ ಇಲ್ಲ, ದೈಹಿಕವಾದ ಕೆಲಸ ಅದನ್ನು ಕಮ್ಮಿ ಮಾಡಬೇಕು, ಆದಷ್ಟು ಅದನ್ನು ಕಮ್ಮಿ ಮಾಡಬೇಕು. ಇದೆಲ್ಲವೂ ಕೂಡ ನಾವು ಗಮನಿಸಬೇಕಾದಂತಹ ವಿಷಯ. ಹೀಗೆ ಅತಿ ಅಷ್ಣತಸ್ತು ಯೋಗಸ್ತಿ, ತಿನ್ನದೇ ಇರಬಾರದು, ಅತಿಯಾಗಿ ತಿನ್ನಲೂಬಾರದು. ಅದನ್ನೇ ಕೃಷ್ಣ ಹೇಳ್ತಾನೆ, ನಚ ಅತ್ಯಂತ ಮನಷ್ಟತಃ. ಹಾಗಂತ ಯಾರು ನಾನು ಧ್ಯಾನಕ್ಕೆ ತೊಡಗುತ್ತೇನೆ ಅಂತೇನಿದ್ರೆ ತಿನ್ನುವುದೇ ಇಲ್ವೋ, ಬರೀ ಉಪವಾಸವೇ ಮಾಡ್ಕೊಂಡು ಕೂತಿರ್ತಾನೋ, ಅವನಿಗೂ ಧ್ಯಾನ ಸಾಧ್ಯವಾಗಲ್ಲ. ಇದೂ ಕೂಡ ಅತ್ಯಂತ ಮುಖ್ಯವಾದಂತಹ ವಿಷಯ. ಯಾಕಂತ ಹೇಳಿದ್ರೆ ಮೊದಲನೆಯದ್ದು ನಾವು ನೋಡಿದ್ವು, ಅತಿಯಾಗಿ ತಿನ್ನುವವರಿಗೆ ಧ್ಯಾನ ಸಾಧ್ಯವಾಗಲ್ಲ. ಯಾಕಂದ್ರೆ ಬೊಜ್ಜು ಬಂತು ಅಂತ ಹೇಳಿದ್ರೆ ಮನುಷ್ಯನಿಗೆ ಏನ್ ಮಾಡ್ಲಿಕ್ಕಾಗತ್ತೆ, ಏನಾಗೋಲ್ಲ. ಇನ್ನೊಂದೇನು ಅಂತ ಹೇಳಿದ್ರೆ ಇದೂ ಒಂದು ದೋಷ. ಯಾಕಂದ್ರೆ ಇಂಥವ್ರನ್ನ ನಾನು ನೋಡಿದ್ದೇನೆ. ಏನು ಅಂತ ಹೇಳಿದ್ರೆ ವಾರಕ್ಕೆ 4 ದಿನ ಉಪವಾಸವೇ. ಇವತ್ತು ಶುಕ್ರವಾರ ಉಪವಾಸ, ಇವತ್ತು ಸೋಮವಾರ ಉಪವಾಸ, ಇವತ್ತು ಏಕಾದಶಿ ಉಪವಾಸ, ಇವತ್ತು ನಾಳೆ ಆ ಉಪವಾಸ, ಈ ಉಪವಾಸ ಅಂತ ಅವರು ದಿನದಲ್ಲಿ ವಾರದಲ್ಲಿ ಊಟ ಮಾಡೋದು ಸರಿಯಾಗಿ 1 ದಿನವೂ 2 ದಿನವೂ ಮತ್ತು ಎಲ್ಲ ಉಪವಾಸವೇ ಮಾಡ್ಕೊಂಡಿರ್ತಾರೆ. ಕೃಷ್ಣ ಹೇಳ್ತಾ ಇದ್ದಾನೆ, ಈ ರೀತಿ ಇರುವವರಿಗೂ ಕೂಡ ಧ್ಯಾನ ಸಾಧ್ಯವಾಗಲ್ಲ. ಮನುಷ್ಯನಿಗೆ ಎಲ್ಲವೂ ಕೂಡ ಬೇಕು. ಇವಾಗ ಉಪವಾಸ ವನವಾಸಗಳು ಬೇಕು, ಮಾಡಬೇಡಿ ಅಂತ ಯಾರು ಹೇಳುವುದಿಲ್ಲ, ಮಾಡಲೇಬೇಕು, ಉಪವಾಸ ಮಾಡಲೇಬೇಕು. ಆದರೆ ಯಾವಾಗ ಮಾಡಬೇಕು ಅವಾಗ ಮಾತ್ರ ಮಾಡಬೇಕು, ಅವಶ್ಯಕವಾಗಿದ್ದಲ್ಲಿ ಮಾತ್ರವೇ ಮಾಡಬೇಕೇ ಹೊರತು ಅದಕ್ಕಿಂತ ಹೆಚ್ಚು ಯಾವತ್ತೂ ಮಾಡ್ಲಿಕ್ಕೆ ಹೋಗಬಾರ್ದು. ಇದರಿಂದ ಏನಾಗುತ್ತೆ ಅಂದ್ರೆ ಅನಾರೋಗ್ಯ ಬರ್ತದೆ. ಅದನ್ನು ನಾನು ನೋಡಿದ್ದೇನೆ, ಒಬ್ಬ ವ್ಯಕ್ತಿಯನ್ನು ನಾನು ಹಾಗೆ ನೋಡಿದ್ದೇನೆ. ಅವರು ಈ ವ್ರತ ಮಾಡಿ 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 ಕಡೆಗೆ ಏನು ಅಂತ ಹೇಳಿದ್ರೆ ನಿಲ್ಲಿಕ್ಕಾಗಲ್ಲ.
ಏನು ಸಾಧನೆ ಏನು ಮಾಡ್ಲಿಕ್ಕಾಗತ್ತೆ? ಈ ರೀತಿ ಮನುಷ್ಯ ಮಿತಿ ಮೀರಿ ಉಪವಾಸ ಮುಂತಾದವುಗಳನ್ನು ಮಾಡಿದಾಗ, ಆಹಾರ ಬಿಟ್ಟು ಕೂತಾಗ, ಆಗಲೂ ಕೂಡ ಅವನಿಗೆ ಧ್ಯಾನ ಸಾಧ್ಯವಾಗಲ್ಲ. ಅಥವಾ ಇನ್ನೊಂದೇನು ಅಂತ ಹೇಳಿದ್ರೆ, ನಿಯಮಿತವಾಗಿ ಆಹಾರವನ್ನು ಸ್ವೀಕಾರ ಮಾಡದೇ ಇರುವಂಥದ್ದು. ಸ್ವೀಕಾರ ಮಾಡಿದರೆ ಮಾಡಿದ, ಇಲ್ದಿದ್ರೆ ಇಲ್ಲ, ಈ ರೀತಿ ಇರುವಂಥದ್ದು, ಅಂಥವನಿಗೂ ಕೂಡ ಧ್ಯಾನ ಸಾಧ್ಯವಾಗಲ್ಲ ಅಂತ ಹೇಳ್ತಾ ಇದ್ದಾನೆ ಕೃಷ್ಣ. ಅಂದ್ರೆ ತಿನ್ನದೇ ಇದ್ರೂ ಕೂಡ ಧ್ಯಾನ ಸಾಧ್ಯವಾಗಲ್ಲ, ಅತಿಯಾಗಿ ತಿಂದರೂ ಕೂಡ ಧ್ಯಾನ ಸಾಧ್ಯವಾಗಲ್ಲ. ಅದರಿಂದಾಗಿ ಆಹಾರದ ಬಗ್ಗೆ ಬಹಳಷ್ಟು ಗಮನವನ್ನು ಕೊಡಬೇಕು. ಯಾರು ಈ ಧ್ಯಾನದ ಮಾರ್ಗದಲ್ಲಿ ಹೋಗ್ಲಿಕ್ಕೆ ಇಚ್ಛೆ ಪಡ್ತಾರೆ ಅವರು, ಅಂದ್ರೆ ಇದೊಂದು ಬಹಳ ಮುಖ್ಯವಾದ ವಿಷಯ. ಮತ್ತಿನ್ನೊಂದೇನು ಅಂತ ಹೇಳಿದ್ರೆ, ನಚಾತಿ ಸ್ವಪ್ನಶೀಲಸ್ಯ ಅತಿ ಸ್ವಪ್ನಶೀಲಸ್ಯ ನೈವ. ಅಂದ್ರೆ ಯಾರು ಹೆಚ್ಚು ನಿದ್ರೆ ಮಾಡ್ತಾನೆ ಅವನಿಗೂ ಕೂಡ ಧ್ಯಾನ ಸಾಧ್ಯವಾಗಲ್ಲ ಅಂತ ಕೃಷ್ಣ ಹೇಳ್ತಾನೆ. ಅತಿ ಸ್ವಪ್ನಶೀಲ ಅಂದ್ರೆ ಇಲ್ಲಿ ಸ್ವಪ್ನಶೀಲ ಅಂತ ಕೃಷ್ಣ ಯಾಕೆ ಹೇಳ್ತಾ ಇದ್ದಾನೆ ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿಗೆ ಮಲಗಿಕೊಳ್ಳಬೇಕು. ನಿದ್ರೆ ಅನ್ನೋದು ಯಾಕೋಸ್ಕರ ಬೇಕಾಗಿದೆ ಅಂತ ಹೇಳಿದ್ರೆ, ದೈಹಿಕವಾದ ಮಾನಸಿಕವಾದ ಶ್ರಮ ಏನಿದೆ ಆ ಶ್ರಮ ಪರಿಹಾರಕ್ಕೋಸ್ಕರ ಅಷ್ಟೇ ನಿದ್ರೆ ಅವಶ್ಯಕತೆ ಇದೆ. ಯಾವಾಗ ಮನುಷ್ಯನಿಗೆ ದೈಹಿಕವಾದ ತುಂಬಾ ಸುಸ್ತಾಗ್ತದೆ, ಮಾನಸಿಕವಾಗಿ ತುಂಬಾ ಸುಸ್ತಾಗ್ತದೆ, ಅವಾಗ ಬಯಸುವುದೇನು ಅಂದ್ರೆ ನಿದ್ರೆಯನ್ನು. ನೋಡಿ, ಸಹಜವಾಗಿ ದೇಹ ಎಲ್ಲಾದ್ರೂ ಒಂದ್ ಕಡೆ ಹೋಗಿ ಮಲ್ಕೊಂಡ್ಬಿಡೋಣ ಅಂತ, ಯಾಕಂದ್ರೆ ಶ್ರಮ ಆಗಿದೆ. ಮಲಗಿದ ಕೂಡಲೇ ನಿದ್ರೆ ಬರ್ತದೆ ನೋಡಿ. ಆ ರೀತಿ ಅವನಿಗೆ ಯಾವಾಗ ದೈಹಿಕವಾದ ಶ್ರಮ ತುಂಬಾ ಆಗಿರ್ತದೆ, ಮಾನಸಿಕವಾದ ಶ್ರಮ ಆಗಿರ್ತದೆ, ಮಲಗಿದ ಕೂಡಲೇ ನಿದ್ರೆ ಬಂದ್ಬಿಡ್ತದೆ. ಒಳ್ಳೆ ನಿದ್ರೆ, ಚೆನ್ನಾಗಿ ನಿದ್ರೆ ಬರ್ತದೆ. ಎಲ್ಲಿವರೆಗೆ ನಿದ್ರೆ ಬರ್ತದೆ ಅಂತ ಹೇಳಿದ್ರೆ, ಆ ದೈಹಿಕವಾದ ಶ್ರಮ ಸಂಪೂರ್ಣ ಹೋಗುವವರೆಗೆ, ಮಾನಸಿಕವಾದ ಶ್ರಮ ಸಂಪೂರ್ಣ ಹೋಗುವವರೆಗೆ. ಅದು ಹೋಯ್ತು ಅಂದ್ರೆ ತನ್ನಷ್ಟಕ್ಕೆ ಎಚ್ಚರ ಆಗುತ್ತೆ ಅವನಿಗೆ, ಯಾಕಂದ್ರೆ ಅದು ಹೋಯ್ತು. ಆಮೇಲೆ ತನ್ನಷ್ಟಕ್ಕೆ ಇಷ್ಟ. ಅವಾಗ ಏನಂದ್ರೆ ದೇಹ ಮತ್ತೆ ಲವಲವಿಕೆಯಿಂದ ಕೂಡಿರುತ್ತೆ, ಮನಸ್ಸು ಮತ್ತೆ ಲವಲವಿಕೆಯಿಂದ ಕೂಡಿರ್ತದೆ. ಆಮೇಲೆ ಇವನು ಹೊಸ ಹುರುಪಿನಿಂದಾಗಿ ತನ್ನನ್ನ ತೊಡಗಿಸಿಕೊಳ್ಳಿಕ್ಕೆ ಸಾಧ್ಯ ಉಂಟು ಬೇರೆ ಚಟುವಟಿಕೆಗಳಿಗೆ. ಈ ಉದ್ದೇಶದಿಂದಾಗಿ ನಿದ್ರೆ ಅನ್ನುವುದು ಬಂದಿರುವುದು. ನೋಡಿ, ಇವತ್ತು ಪ್ರಾಣಿಗಳೆಲ್ಲ ಏನಿದೆ, ಪ್ರಾಣಿ ಪಕ್ಷಿಗಳೆಲ್ಲವೂ ಕೂಡ ನಿದ್ರೆ ಮಾಡುವುದು ಇಷ್ಟೇ ಉದ್ದೇಶದಿಂದ, ಅಷ್ಟೇ ಅವುಗಳ ಉದ್ದೇಶ, ಆಯಾಸ ಪರಿಹಾರ. ಅದಾಯ್ತಾ, ಮುಗೀತು. ಆದರೆ ಅದಕ್ಕಿಂತಲೂ ಹೆಚ್ಚಿನದು ಏನು ಮನುಷ್ಯ ನಿದ್ರೆ ಮಾಡ್ತಾನೆ, ಅದು ನಿಜವಾದ ನಿದ್ರೆ ಅಲ್ಲ. ಅದು ಯಾಕಂತ ಹೇಳಿದ್ರೆ, ಯಾವಾಗ ಅವನಿಗೆ ದೈಹಿಕವಾದಂತಹ ಶ್ರಮ ಸಂಪೂರ್ಣ ನಾಶ ಆಯಿತು, ದೇಹದಲ್ಲಿ ಹೊಸ ಹುರುಪು ಬಂತು, ಆಮೇಲೆ ನಿಜವಾಗ್ಲೂ ನಿದ್ರೆ ಬರೋಲ್ಲ. ಮತ್ತೇನಂದ್ರೆ ಅವಾಗ ಸುಮ್ಮನೆ ಮಲ್ಕೊಂಡು ಹೊರಡಾಡ್ತಾ ಇರೋದು, ಅದು ನಿಜವಾದ ನಿದ್ರೆ. ಅಂದ್ರೆ ನಿದ್ರೆ ಅಂತ ಹೇಳಿದ್ರೆ ಸುಷುಪ್ತಿ ಅವಸ್ಥೆ, ಗಾಢ ನಿದ್ರೆ. ಆ ಗಾಢ ನಿದ್ರೆ ಬರುವುದು ಇವನಿಗೆ ಕೇವಲ ಶ್ರಮ ಪರಿಹಾರ ಆಗುವವರೆಗೆ ಮಾತ್ರ. ಆಮೇಲೆ ಏನು ಅಂದ್ರೆ, ಆಮೇಲೆ ಕನಸು ಕಾಣ್ಲಿಕ್ಕೆ ಶುರು ಮಾಡ್ತಾನೆ. ಅವಾಗ ಶ್ರಮ ಹೊರಟೋಗಿದೆ, ಇನ್ನು ಎಚ್ಚರ ಆಗಿಲ್ಲ, ಎಚ್ಚರದ ಅವಸ್ಥೆಗೆ ಬಂದಿಲ್ಲ, ಅವಾಗ ಕನಸು ಕಾಣ್ಲಿಕ್ಕೆ ಶುರು ಮಾಡ್ತಾನೆ. ಅದೇ ಇಲ್ಲಿ ಸ್ವಪ್ನಶೀಲಸ್ಯ ಅಂತೇಳಿ. ಅದೇನಂದ್ರೆ ಸುಮ್ಮನೆ ಆ ಕಡೆ ಹೊರಳ್ತಾ ಇರೋದು, ಈ ಕಡೆ ಹೊರಳ್ತಾ ಇರೋದು, ಮಲ್ಕೊಂಡಿರುವುದು. ಇದೇನಂದ್ರೆ ಇದು ಉದಾಸೀನ, ಆಲಸ್ಯ. ಇದರ ಅವಶ್ಯಕತೆ ಇಲ್ಲ. ಇದು ಆಲಸ್ಯದಿಂದಾಗಿ ಮಲ್ಕೊಂಡಿರುವಂಥದ್ದು. ಇದು ನಿಜವಾಗ್ಲೂ ಕೂಡ ಧ್ಯಾನಕ್ಕೆ ಯುಕ್ತವಾದದ್ದಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಕೃಷ್ಣ ನಚ ಅತಿ ಸ್ವಪ್ನಶೀಲಸ್ಯ, ಯಾರು ಅತಿಯಾಗಿ ನಿದ್ರೆಯನ್ನ ಮಾಡ್ತಾನೆ ಅಂದ್ರೆ, ಮನುಷ್ಯನಿಗೆ ಆಯಾಸ ಪರಿಹಾರಕ್ಕೋಸ್ಕರ 6 ಗಂಟೆಗಳ ನಿದ್ರೆ ಬೇಕಾದಷ್ಟು ಸಾಕು. 6 ರಿಂದ 8 ಅಂತ ಶಾಸ್ತ್ರಗಳು ಹೇಳುವಾಗಿ, ಆರೋಗ್ಯ ಶಾಸ್ತ್ರವ ಹೇಳುವಾಗ ಅಷ್ಟು ಬೇಕಾದಷ್ಟು ಸಾಕು ಅವನಿಗೆ ನಿದ್ರೆ. ಅದಕ್ಕಿಂತಲೂ ಹೆಚ್ಚು ಮಲ್ಕೊಂಡಿದ್ದಾನೆ ಅಂತ ಹೇಳಿದ್ರೆ ಅದು ಯುಕ್ತವಾದದ್ದಲ್ಲ. ಮತ್ತೇನು ಅಂತ ಹೇಳಿದ್ರೆ, ಹಗಲಿನಲ್ಲಿ ಹೆಚ್ಚಾಗಿ ನಿದ್ರೆ ಮಾಡುವುದೇನಿದೆ ಅದು ಅತಿ ಸ್ವಪ್ನಶೀಲತೆ. ಕಾರಣ ಏನಂದ್ರೆ, ವಾಸ್ತವಿಕವಾಗಿ ಹಗಲಲ್ಲಿ ಮಲಗಲೇಬಾರದು ಅಂತ. ಒಂದೊಮ್ಮೆ ದೈಹಿಕವಾದ ಆಯಾಸ ಆಗಿದೆ ಅಂತ ಹೇಳಿದ್ರು ಕೂಡ, ದೈಹಿಕವಾದ ಆಯಾಸ ಪರಿಹಾರಕ್ಕೆ ಎಷ್ಟು ಬೇಕೋ ಅಷ್ಟೇ ಹೊತ್ತು, ಒಂದು ಅರ್ಧ ಗಂಟೆಗಳ ಕಾಲ ಕಣ್ಣು ಮುಚ್ಚಿ ತೆರೆದ ಅಂತ ಹೇಳಿದ್ರೆ ಮತ್ತೆ ಫ್ರೆಶ್ನೆಸ್ ಅವನಿಗೆ ಬರ್ತದೆ. ಆಮೇಲೆ ತನ್ನ ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಅಷ್ಟಲ್ಲದೆ ಹಗಲಿನಲ್ಲಿಯೂ ಕೂಡ ಯಾರು 4-5 ಗಂಟೆಗಳ ಕಾಲ ನಿದ್ರೆ ಮಾಡ್ತಾ ಇರ್ತಾರೆ, ರಾತ್ರಿಯೂ ನಿದ್ರೆ ಮಾಡುವುದು, ಹಗಲೂ ನಿದ್ರೆ ಮಾಡುವುದು, ಅವನಿಗೆ ಯಾವತ್ತಿಂದ ಯಾವತ್ತಿಗೂ ಧ್ಯಾನ ಸಾಧ್ಯವೇ ಆಗೋಲ್ಲ. ಅಂದ್ರೇನಂದ್ರೆ ಮನಸ್ಸು ಕಾನ್ಸಂಟ್ರೇಷನ್ ಬರೋಲ್ಲ. ಇದೆಲ್ಲ ಹೇಳ್ತಾ ಇರೋದು ಅದು, ಮನಸ್ಸು ಕಾನ್ಸಂಟ್ರೇಷನ್ ಬರೋಲ್ಲ. ಅದೇ ರೀತಿ ಜಾಗ್ರತೋ ನೈವ ಚಾರ್ಜುನ ಅಂತ ಕೃಷ್ಣ ಹೇಳ್ತಾರೆ. ಯಾರು ಯಾವಾಗಲೂ ಎಚ್ಚರವಾಗಿ ಇರ್ತಾನೆ ಅವನಿಗೂ ನಿದ್ರೆ ಸಾಧ್ಯವಾಗಲ್ಲ. ಅಂದ್ರೆ ಮಲಗಬೇಕಾದ್ರೆ ಮಲಗಬೇಕು, ಏಳಬೇಕಾದ್ರೆ ಏಳಬೇಕು. ಯಾರು ಮಲಗಬೇಕಾದ್ರೆ ಮಲಗುವುದಿಲ್ಲ, ರಾತ್ರಿಯೆಲ್ಲ ಜಾಗರಣೆ ಮಾಡ್ತಾ ಇರ್ತಾನೆ, ಅವನಿಗೆ ಧ್ಯಾನ ಸಾಧ್ಯ ಆಗಲ್ಲ. ಯಾಕಂದ್ರೆ ಧ್ಯಾನಕ್ಕೆ ಕೂತ್ರೆ ನಿದ್ರೆ ಬರ್ತಾ ಇರ್ತದೆ.
ಅದರಿಂದಾಗಿ ಸಾಧ್ಯವಾಗೋಲ್ಲ. ಮತ್ತೇನು ಅಂದ್ರೆ ನಿದ್ರೆ ಮಾಡದೇ ಇದ್ರೆ ಮನಸ್ಸಿನಲ್ಲಿ ಫ್ರೆಶ್ನೆಸ್ ಇರೋಲ್ಲ, ಹೊಸ ಹುರುಪು ಇರಲ್ಲ, ಮನಸ್ಸು ನೆಮ್ಮದಿಯಿಂದ ಕೂಡಿರೋಲ್ಲ. ಆ ಕಾರಣದಿಂದಾಗಿ ಯಾರು ನಿದ್ರೆಯನ್ನೇ ಮಾಡುವುದಿಲ್ಲ ಅವನಿಗೆ ಧ್ಯಾನ ಸಾಧ್ಯವಾಗಲ್ಲ. ಯಾರು ಮಿತಿ ಮೀರಿ ನಿದ್ರೆ ಮಾಡ್ತಾನೆ ಅವನಿಗೂ ಧ್ಯಾನ ಸಾಧ್ಯವಾಗಲ್ಲ. ಯಾರು ಅತಿಯಾಗಿ ತಿಂತಾನೆ ಅವನಿಗೂ ಧ್ಯಾನ ಸಾಧ್ಯವಾಗಲ್ಲ. ಯಾರು ತಿನ್ನುವುದೇ ಇಲ್ವೋ ಅವನಿಗೂ ಧ್ಯಾನ ಸಾಧ್ಯವಾಗಲ್ಲ. ಇದಿಷ್ಟು ಹೇಳಿದರೆ ಇದರೊಟ್ಟಿಗೆ ನಾವು ಸೇರಿಸ್ಕೊಳ್ಬೇಕಾದದ್ದು ಏನಂದ್ರೆ ಇದು ಎಲ್ಲರಿಗೂ ಅನ್ವಯವಾಗುವ ನಿಯಮ ಅಲ್ಲ. ಯಾಕಂದ್ರೆ ಈ ವಿಷಯದಲ್ಲಿ ಮಧ್ವಾಚಾರ್ಯರು ಬಹಳ ಸ್ಪಷ್ಟವಾದ ಒಂದು ಮಾತು ಹೇಳ್ತಾರೆ. ಈ ಮಾತು ಕೃಷ್ಣ ಹೇಳ್ತಾ ಇರೋದು ಸಾಮಾನ್ಯರಿಗೆ. ಕಾರಣ ಏನಂದ್ರೆ ಕೆಲವು ಯೋಗಿಗಳು ತಿಂಗಳಗಟ್ಟಲೆ ಆಹಾರ ಬಿಟ್ಟು ಕೂಡ ಉಪವಾಸ ಮಾಡುವವರಿದ್ದಾರೆ. ಯಾಕಂದ್ರೆ ಅವರಿಗೆ ಆ ತಾಕತ್ತಿದೆ. ಇನ್ನು ಕೆಲವು ಯೋಗಿಗಳು ನಿದ್ರೆಯನ್ನೇ ಮಾಡದೆ ಧ್ಯಾನ ಮಾಡುವವರಿದ್ದಾರೆ. ಯಾಕಂದ್ರೆ ಅವರಿಗೆ ಆ ತಾಕತ್ತಿದೆ. ನಾವು ಭಾಗವತದಲ್ಲಿ ಕೇಳ್ತೇವೆ, ಪ್ರಹ್ಲಾದ ಇವನು ಧ್ರುವ ತಪಸ್ಸು ಮಾಡಿದ್ದಂತೆ. 1 ತಿಂಗಳಿಡೀ ಆಹಾರವೇ ಬಿಟ್ಟು ಉಪವಾಸ ಮಾಡಿದ್ದಾನೆ. 1 ತಿಂಗಳು ಬರೀ ಉಸಿರಾಟನೂ ಇದನ್ನೆಲ್ಲ. ಆದರೆ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ ಆ ರೀತಿ ಎಲ್ಲ ಮಾಡಿದ್ರೆ ಧ್ಯಾನ ಸಾಧ್ಯವಾಗಲ್ಲ ಅಂತ. ಅದು ಯಾರಿಗೆ ಅಂದ್ರೆ ಸಾಮಾನ್ಯರಿಗೆ ಹೇಳ್ತಾ ಇರೋದು. ಆದರೆ ಯಾರು ವಿಶೇಷವಾದವರಿದ್ದಾರೆ ಅವರಿಗೆ ಇದೆಲ್ಲ ಸಾಧ್ಯವಾಗುತ್ತೆ. ಎಲ್ಲಿವರೆಗೆ ಅಂದ್ರೆ ಅತಿಯಾಗಿ ತಿಂದ್ರು ಅವ್ರಿಗೆ ತಿಂದಾಗುವುದಿಲ್ಲ. ಇದು ಮಧ್ವಾಚಾರ್ಯರ ಕಥೆಯಲ್ಲೇ ಬರುತ್ತದೆ. ಮಧ್ವಾಚಾರ್ಯರ ಕಥೆಯಲ್ಲೇ ಒಮ್ಮೆ ಮಧ್ವಾಚಾರ್ಯರು ಒಂದು ಈ ಕೇರಳದ ಕಾಸರಗೋಡಿನ ಬಳಿ ಹೋದಾಗ ತಾವು ಭೋಜನವನ್ನು ಸ್ವೀಕಾರ ಮಾಡಿದರಂತೆ. ಆಮೇಲೆ ಪರೀಕ್ಷೆ ಮಾಡಬೇಕು ಅಂತ ಯಾರು ಭೋಜನವನ್ನು ಹಾಕಿಸಿದ್ದಾನೆ ಆ ವ್ಯಕ್ತಿ ಆಮೇಲೆ 100 ಬಾಳೆಹಣ್ಣನ್ನು ತಂದು ಕೊಟ್ಟಿದ್ದಾನಂತೆ. ಅದು ಕೂಡ ನೇಂದ್ರ ಬಾಳೆಹಣ್ಣು ಅಂತ, ದೊಡ್ಡ ದೊಡ್ಡ ಗಾತ್ರದ ಬಾಳೆಹಣ್ಣನ್ನು. ಅದೆಲ್ಲವನ್ನು ಅವರು ಸ್ವೀಕಾರ ಮಾಡಿದಾರಂತೆ ಮಧ್ವಾಚಾರ್ಯರು. ಆಮೇಲೆ ಕೊಡಗಟ್ಲೆ ತಾನು ಹಾಲನ್ನು ತಂದು ಕೊಟ್ಟಿದ್ದಾನಂತೆ. ಆ ಹಾಲನ್ನೆಲ್ಲ ಕುಡಿದಿದ್ದಾರಂತೆ. ಇಲ್ಲಿ ಅಷ್ಟತಃ ಅತಿಯಾಗಿ ತಿಂದಾಗಾಯ್ತಲ್ವಾ ಅಂತ ಹೇಳಿದ್ರೆ ಯೋಗಿಗಳಿಗೆ ಅದೇನು ಆಗೋಲ್ಲ. ಕಾರಣ ಏನು ಅಂತ ಹೇಳಿದ್ರೆ ಅಲ್ಲಿಯೇ ನಾವು ಯೋಗಿಗಳಿಗೆ ಇದೆಲ್ಲ ಏನೂ ಅನ್ವಯವಾಗುವುದಿಲ್ಲ ಅಂತ ಯಾಕೆ ಗೊತ್ತಾಗತ್ತೆ ಅಂದ್ರೆ ಇಷ್ಟು ಮಧ್ವಾಚಾರ್ಯರು ತಿಂದರೂ ಕೂಡ ತಾವು ಸಂಪೂರ್ಣ ಭೋಜನವನ್ನ ಮಾಡಿ ಆಮೇಲೆ 100 ಬಾಳೆಹಣ್ಣನ್ನ ತಿಂದು ಕೊಡಪಾನಗಟ್ಲೆ ಹಾಲನ್ನ ಕುಡಿದ್ರೂ ಕೂಡ ಅವರ ಹೊಟ್ಟೆ ಒಂದು ಚೂರು ಮುಂದೆ ಬರಲಿಲ್ಲ. ಸಣ್ಣ ಹೊಟ್ಟೆ ಹಾಗೆ ಇತ್ತಂತೆ. ಗುರುಗಳಿಗೆ ಆಶ್ಚರ್ಯ. ಅವರ ಗುರುಗಳಿಗೆ ಇದೇನೆಂದ್ರೆ ಇದು ಯೋಗಿಗಳ ಶಕ್ತಿ. ಅದರಿಂದಾಗಿ ಇಲ್ಲಿ ಕೃಷ್ಣ ಹೇಳ್ತಾ ಇರುವಂತಹ ನಿಯಮ ಏನಿದೆ ಇದು ನಮ್ಮಂಥ ಸಾಮಾನ್ಯರಿಗೆ ಅನ್ನುವುದು ಸ್ಪಷ್ಟವಾಗಿ ಇಟ್ಕೊಳ್ಬೇಕು. ಅಲ್ಲ ಹಾಗಿದ್ರೆ ಧ್ಯಾನ ಮಾಡಬೇಕು ಅಂತ ಹೇಳಿದ್ರೆ ನಾವು ಏನು ಮಾಡಬೇಕು? ಅದಕ್ಕೆ ಈಗ ಆಹಾರದ ನಿಯಮವನ್ನು ತಿಳಿಸ್ಕೊಂಡು ಹೋಗ್ತಾ ಇದ್ದಾನೆ. ಏನಂದ್ರೆ ಯುಕ್ತಾಹಾರ ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನಾವಬೋಧಸ್ಯ ಯೋಗೋ ಭವತಿ ದುಃಖ. ನಿಜವಾಗಿಯೂ ಕೂಡ ಧ್ಯಾನವನ್ನ ಮಾಡಬೇಕು. ಆ ಧ್ಯಾನ ಯಾವ ರೀತಿ ಆಗಬೇಕು ಅಂದ್ರೆ ನಮ್ಮ ಎಲ್ಲಾ ಕಷ್ಟವನ್ನ ಕಳೆದು ನಮಗೆ ಸುಖವನ್ನ ತಂದುಕೊಡ್ಬೇಕು, ದೇವರನ್ನ ಕಾಣಿಸ್ಬೇಕು. ಹಾಗಾಗಬೇಕು ಅಂತ ಹೇಳಿದ್ರೆ ಯುಕ್ತಾಹಾರ ವಿಹಾರಸ್ಯ, ನಮ್ಮ ಆಹಾರ ಯುಕ್ತವಾಗಿರಬೇಕು ಅಂತ ಹೇಳ್ತಾನೆ ಕೃಷ್ಣ. ಅಂದ್ರೆ ಯುಕ್ತವಾಗಿರಬೇಕು ಅಂತ ಹೇಳಿದ್ರೆ ಯೋಗ್ಯವಾದ ಆಹಾರವಾಗಿರಬೇಕು. ಯೋಗ್ಯವಾದ ಆಹಾರ ಅಂತ ಹೇಳಿದ್ರೆ ಏನು? ಯೋಗ್ಯವಾದ ಆಹಾರ ಅಂತ ಹೇಳಿದ್ರೆ ಆಹಾರವನ್ನು ಸ್ವೀಕಾರ ಮಾಡಬೇಕಾದ್ರೆ ಅತಿಯಾಗಿ ತಿನ್ನುವುದಿಲ್ಲ ಅಂತ ಹೇಳುವುದು ಮಾತ್ರ ಅಲ್ಲ, ಎಷ್ಟು ಬೇಕೋ ಅಷ್ಟು ತಿಂತೇನೆ ಅಂತ ಹೇಳುವುದು ಅಷ್ಟೇ ಮುಖ್ಯ ಅಲ್ಲ. ಮತ್ತೇನು ಅಂತ ಹೇಳಿದ್ರೆ ಯಾವುದು ಬೇಕೋ ಅದು ಮಾತ್ರ ತಿಂತೇನೆ. ನೋಡಿ, ಇದು ಮುಖ್ಯವಾಗಿ ತಿಳ್ಕೊಳ್ಬೇಕಾದದ್ದು. ಹೌದು, ನಾನು ಅತಿಯಾಗಿ ಏನು ತಿನ್ನುವುದಿಲ್ಲಪ್ಪ, ಎಷ್ಟು ಬೇಕೋ ಅಷ್ಟೇ ತಿನ್ನೋದು. ಆದರೆ ನೀನು ತಿನ್ನುವ ಆಹಾರ ಯಾವ ರೀತಿ ಇದೆ ಅದು ಕೂಡ ಬಹಳ ಮುಖ್ಯವಾದ. ಅದಕ್ಕೆ ಇಲ್ಲಿ ಹೇಳ್ತಾ ಇರುವಂತಹದ್ದು ಯುಕ್ತವಾದ ಆಹಾರ. ಯುಕ್ತವಾದ ಆಹಾರ ಅಂದ್ರೆ ಧ್ಯಾನಕ್ಕೆ ಯೋಗ್ಯವಾದ ಆಹಾರವನ್ನು ಸ್ವೀಕಾರ ಮಾಡಬೇಕು ಅಂತ ಹೇಳಿ. ಯಾರು ಧ್ಯಾನಕ್ಕೆ ತನ್ನನ್ನು ತೊಡಗಿಸಿಕೊಳ್ಳಬೇಕು ಅಂತ ಇಚ್ಛೆ ಬಿಡ್ತಾ ಇದ್ದಾನೆ ಅವನು ಆಹಾರಕ್ಕೂ ಧ್ಯಾನಕ್ಕೂ ಸಂಬಂಧವೇ ಇಲ್ಲ ಅಂತ ತಿಳ್ಕೊಳ್ಳಿಕ್ಕೆ ಇಲ್ಲ. ಮತ್ತೇನು ಅಂತ ಹೇಳಿದ್ರೆ ಅವನು ಧ್ಯಾನ ಮಾಡಬೇಕು ಅಂತ ಹೇಳಿದ್ರೆ ಆಹಾರ ನಿಯಮ ಬಹಳ ಮುಖ್ಯವಾಗಬೇಕು. ಆ ಧ್ಯಾನಕ್ಕೆ ಉಪಯುಕ್ತವಾದ ಆಹಾರಗಳನ್ನೇ ನಾವೇನು ಕರಿತೇವೆ ಅಂದ್ರೆ ಸಾತ್ವಿಕವಾದ ಆಹಾರ ಅಂತ ಕರಿತೇವೆ. ಅದನ್ನೇ ಧ್ಯಾನಕ್ಕೆ ಯುಕ್ತವಾದ ಆಹಾರ. ಈ ಕಾರಣದಿಂದಲೇ ಸ್ಪಷ್ಟವಾಗಿ ಶಾಸ್ತ್ರ ನೀರುಳ್ಳಿ ಬೆಳ್ಳುಳ್ಳಿ ಮುಂತಾದವುಗಳನ್ನು ತಿನ್ನಬೇಡಿ ಅಂತ ಹೇಳ್ತಾರೆ. ಯಾಕೆ ತಿನ್ನಬೇಡಿ ಅಂತ ಹೇಳ್ತಾರೆ ಅಂದ್ರೆ ಆರೋಗ್ಯ ಕೆಟ್ಟದು ಅಂತಲ್ಲ, ಖಂಡಿತ ಅಲ್ಲ. ಆರೋಗ್ಯ ಕೆಟ್ಟದನ್ನುವ ದೃಷ್ಟಿಯಿಂದ ಅಲ್ವೇ ಅಲ್ಲ. ಯಾಕಂದ್ರೆ ಆಯುರ್ವೇದ ಶಾಸ್ತ್ರದಲ್ಲಿ ಈ ಈರುಳ್ಳಿ ಬೆಳ್ಳುಳ್ಳಿಯದ ಉಪಯೋಗಗಳು ಬಹಳಷ್ಟಿದೆ. ಅದೆಲ್ಲ ಹೇಳ್ತಾ ಇರೋದು. ಮತ್ತೇನೆಂದ್ರೆ ಸ್ಪಷ್ಟವಾಗಿ ಹೇಳ್ತಾರೆ, ಯಾರು ಧ್ಯಾನದಲ್ಲಿ ತನ್ನನ್ನು ತೊಡಗಿಸಿಕೊಳ್ಳಿಕ್ಕೆ ಇಚ್ಛೆ ಪಡ್ತಾರೆ ಅವರಿಗದು ಸ್ವಲ್ಪ ತಡೆಯನ್ನುಂಟು ಮಾಡುತ್ತದೆ. ನೋಡಿ, ಅದಕ್ಕಾಗಿಯೇ ಈರುಳ್ಳಿ ಬೆಳ್ಳುಳ್ಳಿಯನ್ನು ವಿಶೇಷವಾಗಿ ಬ್ರಾಹ್ಮಣರಿಗೆ ನಿಷೇಧ ಮಾಡುತ್ತಾರೆ.
ಯಾಕಂತ ಹೇಳಿದ್ರೆ ಬ್ರಾಹ್ಮಣನಾದವನು ಧ್ಯಾನ ಮುಂತಾದವುಗಳನ್ನು ಮಾಡಲೇಬೇಕು. ಅದಕ್ಕೆ ಅವನು ಬ್ರಾಹ್ಮಣ ಅಂತ ಅವನನ್ನು ಕರೆಯುವುದು. ಅದು ಮಾಡಬೇಕು ಅಂದ್ರೆ ಅವನಿಗಿದು ಅಡ್ಡಿ ಆಗುತ್ತೆ. ಅಂದ್ರೆ ನೋಡಿ, ಇದು ಈ ರೀತಿ ಆಹಾರ. ಯಾರು ಈ ರೀತಿ ಧ್ಯಾನವನ್ನು ಮಾಡಬೇಕು ಅಂತ ಇಚ್ಛಿಸ್ತಾರೆ ಅವರು ಧ್ಯಾನದ ಕಡೆಗೆ ನಮ್ಮನ್ನ ಕೊಂಡೊಯ್ಯುವಂತಹ ಆಹಾರಗಳನ್ನು ಸ್ವೀಕಾರ ಮಾಡುವುದು. ಇದು ಬಹಳ ಯುಕ್ತವಾದ ಆಹಾರ. ಮತ್ತೆ ಎಲ್ಲಕ್ಕಿಂತ ಮುಖ್ಯವೇನೆಂದ್ರೆ, ಯಾವುದೇ ಸಾತ್ವಿಕ ಆಹಾರ ಆದರೂ ಕೂಡ ಅದು ಯಾವಾಗ ಸಾತ್ವಿಕವಾದ ಆಹಾರ ಆಗುತ್ತದೆ, ಧ್ಯಾನಕ್ಕೆ ಉಪಯುಕ್ತವಾದ ಆಹಾರ ಆಗತ್ತೆ ಅಂದ್ರೆ ಅದನ್ನ ದೇವರಿಗೆ ನೈವೇದ್ಯ ಮಾಡಿದರೆ ಮಾತ್ರ, ಆಗ ಮಾತ್ರ ಅದು ಯುಕ್ತವಾದ ಆಹಾರ. ಯಾಕೆ ಅಂತ ಹೇಳಿದ್ರೆ, ನಾವು ಯಾವ ಆಹಾರವನ್ನ ದೇವರ ಮುಂದೆ ಇಟ್ಟು ದೇವರ ಕೃಷ್ಣಾರ್ಪಣ ಮಸ್ತು, ದೇವರೇ ನಿನಗೆ ಅರ್ಪಣೆ ಅಂತ ಹೇಳಿ ಸ್ವೀಕಾರ ಮಾಡ್ತೇವೋ ಅದರಲ್ಲಿ ವಿಶೇಷವಾದ ಒಂದು ಅಂಶ ಬಂದು ಕೂರುತ್ತದೆ. ಬೇರೆ ಆಹಾರದಲ್ಲಿ ಇಲ್ಲದೆ ಇರುವಂತಹ ಒಂದು ಅಂಶ ಬಂದು ಕೂರುತ್ತದೆ. ಏನು ಅಂದ್ರೆ ಭಕ್ತಿ. ದೇವರ ಮುಂದೆ ನಾವು ಯಾಕೆ ಇಡಬೇಕು, ದೇವರ ಮುಂದೆ ಯಾಕೆ ಇಟ್ಟು ದೇವರಿಗೆ ನಾವು ಅದನ್ನು ನೈವೇದ್ಯ ಮಾಡಬೇಕು ಅಂತ ಹೇಳಿದ್ರೆ, ದೇವರು ಅದರಲ್ಲಿ ಭಕ್ತಿಯನ್ನು ಇಡ್ತಾನೆ. ಆ ನೈವೇದ್ಯದಲ್ಲಿ ಅದನ್ನು ಸ್ವೀಕಾರ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ದೇವರಲ್ಲಿ ಭಕ್ತಿ ಹೆಚ್ಚಾಗ್ತಾ ಹೋಗುತ್ತೆ. ಈ ಭಕ್ತಿ ಇದ್ದಾಗ ಮಾತ್ರ ಧ್ಯಾನ ಅನ್ನೋದು ಸಾಧ್ಯ ಆಗುತ್ತೆ. ದೇವರಲ್ಲಿ ಭಕ್ತಿ ಬಂದಾಗ ಮಾತ್ರ ನಮಗೆ ದೇವರನ್ನು ಕಾಣ್ಲಿಕ್ಕೆ ಸಾಧ್ಯ, ಧ್ಯಾನ ಮಾಡ್ಲಿಕ್ಕೆ ಸಾಧ್ಯ. ಅದಕ್ಕಾಗಿ ಯುಕ್ತವಾದ ಆಹಾರ ಯಾವುದು ಅಂತ ಹೇಳಿದ್ರೆ, ಯಾವುದು ಸಾತ್ವಿಕವಾದ ಆಹಾರವಾಗಿದೆಯೋ ಅಂಥ ಸಾತ್ವಿಕವಾದ ಆಹಾರವನ್ನ ದೇವರಿಗೆ ನೈವೇದ್ಯವನ್ನ ಮಾಡಿದ್ದೇವೋ ಅಂಥ ಆಹಾರವೇ ನಿಜವಾದ ಯುಕ್ತವಾದ ಆಹಾರ. ಇದೇನು ಮಾಡುತ್ತೆ ಅಂದ್ರೆ ನಮ್ಮನ್ನ ದೇವರ ಬಳಿಗೆ ಕರ್ಕೊಂಡು ಹೋಗ್ಲಿಕ್ಕೆ ಮನಸ್ಸನ್ನ ತಯಾರಿ ಮಾಡುತ್ತೆ. ಅದೇ ರೀತಿ ನಮ್ಮ ವಿಹಾರ, ಆಹಾರದಾಗ ವಿಹಾರ. ವಿಹಾರ ಅಂದ್ರೆ ನಮ್ಮ ಆಕ್ಟಿವಿಟೀಸ್. ಅದು ಹೇಗಿರಬೇಕು ಅಂತ ಹೇಳಿದ್ರೆ, ಯುಕ್ತ ಚೇಷ್ಟಸ್ಯ ಕರ್ಮಸು, ಅಂದ್ರೆ ನಮ್ಮ ವಿಹಾರ ನಡವಳಿಕೆಗಳೇನಿದೆ ಅದು ಕೂಡ ಧ್ಯಾನಕ್ಕೆ ಪೂರಕವಾಗಿರ್ಬೇಕು. ಇಲ್ಲದ್ರೆ ಆಗುದಿಲ್ಲ. ಅಂದ್ರೆ ಧ್ಯಾನಕ್ಕೆ ಪೂರಕವಾಗಿರಬೇಕು ಅಂತ ಹೇಳಿದ್ರೆ, ಇವಾಗ ನಾನು ಮಾತಾಡ್ತೇನೆ ಅಂತ ತಿಳ್ಕೊಳ್ಳಿ, ನನ್ನ ಮಾತುಗಳೇನಿದೆ ಅದು ದೇವರಿಗೆ ಸಂಬಂಧಪಟ್ಟದ್ದೇ ಆಗಿತ್ತು ಅಂತ ಹೇಳಿದ್ರೆ, ಅವಾಗ ನನಗೆ ಧ್ಯಾನಕ್ಕೋಸ್ಕರ ಕೂತಾಗ ಮನಸ್ಸು ಬೇಗ ದೇವರ ಹತ್ರ ಹೋಗ್ಲಿಕ್ಕೆ ಸಾಧ್ಯವಾಗುತ್ತೆ. ಇಲ್ಲ, ನಾನು ಉಳಿದ ಸಮಯದಲ್ಲಿ ಬೇರೆ ಈ ಲೋಕಕ್ಕೆ ಸಂಬಂಧಪಟ್ಟದ್ದೇ ಮಾತಾಡ್ತಾ ಇದ್ದೆ, ಎಲ್ಲ ಈ ಲೌಕಿಕವಾದ ವಿಷಯಗಳನ್ನೇ ಮಾತಾಡ್ತಾ ಇದ್ದೆ. ನಾನು ಧ್ಯಾನಕ್ಕೆ ಕೂತೆ ಅಂತ ಹೇಳಿದ್ರೆ ಅವಾಗ ಏನು ಅಂತ ಹೇಳಿದ್ರೆ, ನಾನು ಏನ್ ಮಾತಾಡಿದ್ದೇನೆ ಅದೇ ಮನಸ್ಸಿನಲ್ಲಿ ತಿರುಗುತ್ತಾ ಇರುತ್ತೆ, ಅದೇ ನೆನಪಾಗ್ತಾ ಇರುತ್ತದೆ, ಹೊರತು ದೇವರ ನೆನಪು ಬರೋಲ್ಲ. ದೇವರಲ್ಲಿ ಮನಸ್ಸನ್ನು ಕಾನ್ಸಂಟ್ರೇಟ್ ಮಾಡ್ಲಿಕ್ಕೆ ಆಗೋಲ್ಲ. ಹಾಗೇನೆ ಕಣ್ಣಿನಲ್ಲಿ ನೋಡುವುದು ಕೂಡ ಆದಷ್ಟು ದೇವರಿಗೆ ಸಂಬಂಧಪಟ್ಟದ್ದೇ ನಾವು ನೋಡ್ತಾ ಇದ್ವು ಅಂತ ಹೇಳಿದ್ರೆ, ಧ್ಯಾನದಲ್ಲಿ ನಮಗೆ ತೊಡಗಬೇಕಾದ್ರೆ ಕೂಡಲೇ ಟ್ಯೂನ್ ಆಗ್ತದೆ ಮನಸ್ಸು. ಕೇಳುವುದು ಕೂಡ ಅಷ್ಟೇ, ದೇವರ ಬಗ್ಗೆನೇ ಕೇಳ್ತಾ ಇದ್ದು ಹೆಚ್ಚು ಅಂತ ಹೇಳಿದ್ರೆ ಅವಾಗ ಮನಸ್ಸು ಕೂಡಲೇ ಟ್ಯೂನ್ ಆಗುತ್ತೆ. ಈ ರೀತಿ ಯಾರು ಧ್ಯಾನದ ಕಡೆಗೆ ಹೊರಟಿದ್ದಾರೆ ಅಂಥ ವ್ಯಕ್ತಿಗಳು ತಮ್ಮ ವಿಹಾರ ಆಕ್ಟಿವಿಟೀಸ್ ಏನಿದೆ ಅದು ಕೂಡ ಧ್ಯಾನಕ್ಕೆ ಯುಕ್ತವಾದದ್ದನ್ನಾಗೆ ತಾವು ಮಾಡಿಕೊಳ್ಬೇಕು. ಇದೆಲ್ಲ ಏನು ಅಂತ ಹೇಳಿದ್ರೆ ಬಹಳ ಸುಲಭ ಆಗತ್ತೆ ದೇವರ ಬಳಿ ಹೋಗ್ಲಿಕ್ಕೆ. ಅಂಥ ಉಪಾಯಗಳನ್ನು ಹೇಳ್ತಾ ಇರೋದು. ಅದೇ ರೀತಿ ಯುಕ್ತ ಚೇಷ್ಟಸ್ಯ ಕರ್ಮಸು ಅಂತ ಕೃಷ್ಣ ಹೇಳ್ತಾನೆ. ಕರ್ಮಗಳಲ್ಲಿ ಕೂಡ ಯಾವುದೇ ಒಂದು ಕೆಲಸ ಮಾಡ್ತೇವೆ ಅಂತ ತಿಳ್ಕೊಳ್ಳಿ, ಕೆಲಸವನ್ನ ಮಾಡಬೇಕಾದ್ರೂ ಕೂಡ ಅಲ್ಲಿ ಬೇರೆ ಬೇರೆ ಚಟುವಟಿಕೆಗಳಿರ್ತದೆ. ಆ ಚಟುವಟಿಕೆಗಳು ಹೇಗಿರಬೇಕು ಅಂತ ಹೇಳಿದ್ರೆ ಧ್ಯಾನಕ್ಕೆ ಯುಕ್ತವಾಗಿಯೇ ಇರಬೇಕದು. ಧ್ಯಾನಕ್ಕೆ ಯುಕ್ತವಾದ ರೀತಿಯಿಂದಲೇ ಆ ಚಟುವಟಿಕೆಗಳಿರಬೇಕು. ಯಾಕಂದ್ರೆ ಒಂದು ಕೆಲಸವನ್ನು ಹೇಗೂ ಮಾಡಬಹುದು, ಹೀಗೆ ಮಾಡಬೇಕು ಅಂತ ಏನು ನಿಯಮ ಏನಿಲ್ಲ. ಆದರೆ ಹೀಗೆ ಮಾಡಬೇಕು ಅಂತ ಯಾಕೆ ಹೇಳ್ತಾನೆ ಅಂದ್ರೆ ಅದು ಧ್ಯಾನಕ್ಕೆ ಯುಕ್ತವಾಗಲಿ ಎನ್ನುವಂತಹ ಉದ್ದೇಶದಿಂದ, ಆ ಕಾರಣದಿಂದಲೇ ಈ ಕೆಲಸವನ್ನು ಹೀಗೆ ಮಾಡಿ, ಈ ಕೆಲಸವನ್ನು ಹೀಗೆ ಮಾಡಿ ಅಂತ ಹೇಳ್ತಾರೆ. ಇವಾಗ ಉದಾಹರಣೆಗೆ ಹೇಳೋದಾದ್ರೆ ಒಂದು ಮೂತ್ರವನ್ನು ಹೇಗೂ ಮಾಡಬಹುದು. ಅದೇನು ಅಂದ್ರೆ ನಮ್ಮ ದೇಹದಲ್ಲಿರುವಂತಹ ಒಂದು ಕಶ್ಮಲವನ್ನ ಹೊರಗೆ ಹಾಕುವಂತ ಕಾರ್ಯಕ್ರಮ. ಅದಕ್ಕೆ ಹೀಗೆ ಮಾಡಬೇಕು ಅಂತ ನಮ್ಗೇನು ಇವಾಗ ನಾವು ಲೌಕಿಕವಾಗಿ ನೋಡಿದ್ರೆ ಅದಕ್ಕೇನಿಲ್ಲ, ನಾವು ಕೆಲವರು ನಿಂತುಕೊಂಡು ಮೂತ್ರ ಮಾಡೋರಿದ್ದಾರೆ, ಕೆಲವು ಇನ್ನೊಂದು ಮಾಡ್ಬೋದು. ಆದರೆ ಶಾಸ್ತ್ರ ಹೇಳುತ್ತದೆ ಇಲ್ಲ, ಹಾಗೆಲ್ಲ ಮಾಡಬಾರದು, ಮೂತ್ರವನ್ನು ಹೀಗೆ ಮಾಡಬೇಕು ಅಂತ ನಿಯಮ ಹೇಳುತ್ತದೆ. ಅಲ್ಲ ಅದೇ ಆಗ್ರಿ ನಿಯಮ, ಅದಕ್ಕೂ ಏನ್ರಿ ಒಂದು ಮೂತ್ರ ಮಾಡ್ಲಿಕ್ಕೂ ಬಿಡೋಲ್ವಲ್ಲ ನೀವು. ಸಾಮಾನ್ಯವಾಗಿ ನಮಗೆ ಕಾಣಬಹುದು. ಇಲ್ಲಿ ಕೃಷ್ಣ ಹೇಳಿದ್ದಾರೆ ಯುಕ್ತ ಚೇಷ್ಟಸ್ಯ ಕರ್ಮಸು, ನಿನ್ನ ಕರ್ಮಗಳೇನಿದೆ ಕರ್ಮಗಳು ಯುಕ್ತವಾಗಿರಬೇಕು ಅಂದ್ರೆ ಅದು ಕುಳಿತೇ ಮೂತ್ರ ಮಾಡಬೇಕು. ಯಾಕಂದ್ರೆ ಅದು ನಿನಗೆ ಧ್ಯಾನಕ್ಕೆ ಪ್ರಚೋದನೆಯನ್ನು ಕೊಡುತ್ತದೆ. ನೋಡಿ ಅಲ್ಲಿಯೂ ಕೂಡ, ಯಾಕಂದ್ರೆ ಅದಕ್ಕೆ ಶಾಸ್ತ್ರ ಹೇಳುತ್ತದೆ ಹೀಗೆ ಮಾಡಬೇಕು, ಒಂದೊಂದು ಕರ್ಮವನ್ನ ಇದೇ ರೀತಿ ಮಾಡಬೇಕು ಅಂತ ರಿಸ್ಟ್ರಿಕ್ಷನ್ಸ್ಗಳನ್ನು ಹಾಕ್ತದೆ. ಯಾಕೆ ಆ ರಿಸ್ಟ್ರಿಕ್ಷನ್ಗಳು, ಆ ಎಲ್ಲ ನಿನಗೆ ತಡೆಗಳನ್ನು ಯಾಕೆ ಹಾಕ್ತದೆ ಅಂತ ಹೇಳಿದ್ರೆ ಧ್ಯಾನಕ್ಕೆ ಉಪಯುಕ್ತವಾಗಿ, ಅದೆಲ್ಲ ಧ್ಯಾನಕ್ಕೆ ಪೂರಕವಾಗಿದೆ. ಇವಾಗ ಒಂದು ಊಟವನ್ನು ನಿಂತು ಮಾಡಬಹುದು, ಅಥವಾ ಊಟವನ್ನು ತಾನಟ್ಟೆ ಒಂದು ತಟ್ಟೆಯಲ್ಲಿ ಇಟ್ಟುಕೊಂಡು ಚಮಚದಲ್ಲೂ ತಿನ್ಬಹುದು, ಅಥವಾ ಓಡಾಡ್ಕೊಂಡು ತಿನ್ಬಹುದು. ಆದರೆ ಶಾಸ್ತ್ರ ಹೇಳುತ್ತದಿಲ್ಲ, ಎಲ್ಲ ಕೂತ್ಕೋ, ಒಂದು ಕಡೆ ಕುಳಿತೇ ನೀನು ಆಹಾರವನ್ನು ಸ್ವೀಕಾರ ಮಾಡಬೇಕು.
ಹಾಗೆಲ್ಲ ತಿಂದುಕೊಂಡು ನೀನು ಓಡಾಡಿಕೊಂಡು ಅವರು ಎಂಜಲು ತಿನ್ಕೊಂಡು ಹಾಗೆಲ್ಲ ಮಾಡಬಾರದು. ಯಾಕೆ ಮಾಡಬಾರದು ಅಂತ ಹೇಳ್ತದೆ ಶಾಸ್ತ್ರ ಅಂತ ಹೇಳಿದರೆ, ಆ ರೀತಿ ಮಾಡುವುದರಿಂದಾಗಿ ನಿನಗೆ ಧ್ಯಾನಕ್ಕೆ ಅದು ಪೂರಕವಾದ ಒಂದು ಮನಸ್ಸನ್ನು ತಂದುಕೊಡುವುದಿಲ್ಲ. ಅದಕ್ಕೆ ನಿನಗೆ ಅದು ಉಪಯುಕ್ತ ಆಗಲ್ಲ. ನಿನಗೆ ಧ್ಯಾನಕ್ಕೆ ಪೂರಕವಾಗಿ ಬೇಕಾದ ರೀತಿಯಿಂದ ನಿನ್ನ ಮನಸ್ಸು ತಯಾರಾಗಬೇಕಾ, ನಿನ್ನ ಇಂದ್ರಿಯಗಳು ತಯಾರಾಗಬೇಕಾ, ನಿನ್ನ ನಡೆಸುವ ಚಟುವಟಿಕೆಗಳಲ್ಲಿ ಹೀಗೆ ಅಂತ ನೀನು ನಡೆಸಿಕೊಳ್ಬೇಕದನ್ನು. ಹೊರತು ಯದ್ವಾ ತದ್ವಾ ನಾನು ಯಾಗೋ ಇರ್ತೇನೆ, ಕಣ್ಮುಚ್ಚಿ ಧ್ಯಾನಕ್ಕೆ ಕೂರ್ತೇನೆ, ಸಾಧ್ಯವಾಗೋಲ್ಲ ಅಂತ ಕೃಷ್ಣ ಹೇಳ್ತಾರೆ. ಅದಕ್ಕೆ ಯುಕ್ತ ಚೇಷ್ಟಸ್ಯ ಕರ್ಮಸು, ಕರ್ಮಗಳಲ್ಲಿ ಯುಕ್ತವಾದ ಚಟುವಟಿಕೆಗಳಿರಬೇಕು. ಹೀಗೇ ಇರಬೇಕು ಪ್ರತಿಯೊಂದು ಚಟುವಟಿಕೆಗಳು. ಇದನ್ನೇ ನಾವೇನು ಹೇಳ್ತೇವೆ ಅಂದ್ರೆ ಸದಾಚಾರ ಅಂತ ಕರಿತೇವೆ. ಶಾಸ್ತ್ರಗಳನ್ನು ಇದನ್ನೇ ಹೇಳುವುದು ಸದಾಚಾರ. ಹೀಗೆ ಇರಬೇಕು, ಇದನ್ನು ಹೀಗೆ ಮಾಡಬೇಕು, ಹೀಗೆ ಪ್ರತಿಯೊಂದು ಹೇಳುವುದು ಅದೇ ರೀತಿ. ನಾನು ಖುಷಿ ಕಂಡಾಗ ಮಾಡ್ತೇನೆ ಅದು ಹೇಳಲಿಕ್ಕಿಲ್ಲ. ಅದೇ ರೀತಿ ಯುಕ್ತ ಸ್ವಪ್ನಾವಬೋಧಸ್ಯ, ಯಾರು ಧ್ಯಾನಕ್ಕೆ ತೊಡಗುತ್ತಾನೆ ಅಂತಹ ವ್ಯಕ್ತಿಗೆ ಸ್ವಪ್ನ ಅವಬೋಧ, ನಿದ್ರೆ ಎಚ್ಚರ ಎರಡೂ ಕೂಡ ಯುಕ್ತವಾಗಿರಬೇಕು. ಯುಕ್ತವಾಗಿರಬೇಕು ಅಂದ್ರೆ ಮಲಗಬೇಕಾದ್ರೆ ಮಲಗಬೇಕು, ಏಳಬೇಕಾದ್ರೆ ಏಳಬೇಕು. ಏಳುವ ಸಂದರ್ಭದಲ್ಲಿ ಮಲಗಬಾರದು, ಮಲಗುವ ಸಂದರ್ಭದಲ್ಲಿ ಏಳಬಾರದು. ನೋಡಿ, ಇದು ಯುಕ್ತವಾದ ನಿದ್ರೆ ಹಾಗೂ ಯುಕ್ತವಾದಂತಹ ಎಚ್ಚರ ಅಂತ ಹೇಳಿದ್ರೆ ಅರ್ಥ ಏನು ಅಂತ ಹೇಳಿದ್ರೆ ಮಧ್ಯರಾತ್ರಿಯ ವೇಳೆಯಲ್ಲಿ ಎಚ್ಚರವಾಗಿರುವಂಥದ್ದು. ಇದು ಯಾವತ್ತೂ ಯುಕ್ತವಾದದ್ದಲ್ಲ. ಯಾಕಂದ್ರೆ ಮಧ್ಯರಾತ್ರಿ ಮಲಗಲಿಕ್ಕೋಸ್ಕರವೇ ಇರುವಂಥದ್ದು. ಮನುಷ್ಯನ ದೇಹದಲ್ಲಿ ಅವಾಗ ಮಲಗಿದಾಗ ಈ ವಾತ ಪಿತ್ತ ಕಫಗಳೇನಿದೆ ಸರಿಯಾದ ರೀತಿಯಿಂದ ತಾನು ಇರುತ್ತದೆ. ಇಲ್ಲದೇ ಇದ್ರೆ ಅದರಲ್ಲಿ ಹೆಚ್ಚು ಕಮ್ಮಿ ಆಗ್ಲಿಕ್ಕೆ ಶುರುವಾಗುತ್ತೆ. ವಾತ ಪಿತ್ತ ಕಫಗಳಲ್ಲಿ ಒಳಗಿನಿಂದ ಪಿತ್ತ ಹೆಚ್ಚಾಗ್ತಾ ಹೋಗ್ತದೆ, ಮನುಷ್ಯನಿಗೆ ಅನಾರೋಗ್ಯ ಬರಲಿಕ್ಕೆ ಪ್ರಾರಂಭ ಆಗ್ತದೆ. ಹೀಗೆ ನೋಡಿ, ಯಾವಾಗ ಮಲಗಬೇಕೋ ಆ ಸಂದರ್ಭದಲ್ಲಿ ಮಲಗಬೇಕು. ರಾತ್ರಿಯ 2ನೇ ಯಾಮ ಅಂತ ಹೇಳಿ, ಅಂದ್ರೆ ಸೂರ್ಯ ಅಸ್ತ ಆದಮೇಲೆ ಸಾಮಾನ್ಯ 3-3.5 ಗಂಟೆ ಆದಮೇಲೆ ಮಲಗುವಕ್ಕೆ ಯೋಗ್ಯವಾದಂತಹ ಕಾಲ 9:30 10 ಗಂಟೆಗೆ. ಬೆಳಗ್ಗೆ ಕಡೆಯ ಯಾಮದಲ್ಲಿ ತಾನು ಏಳಬೇಕು. ಕಡೆಯ ಯಾಮ ಅಂದ್ರೆ 4 ಗಂಟೆ ಮೇಲೆ ತಾನು ಏಳಲಿಕ್ಕೆ ಯುಕ್ತವಾದಂತಹ ಕಾಲ. ಅದರ ಮಧ್ಯದಲ್ಲಿ ಇವನು ಒಳ್ಳೆ ನಿದ್ರೆಯನ್ನು ಮಾಡಬೇಕು. ಅಂದ್ರೆ ನೋಡಿ, ನಿದ್ರೆಗಾಗಿ ಮೀಸಲಿರುವ ಕಾಲ. ಆಮೇಲೆ ನಿದ್ರೆ ಮಾಡುವುದು ಯುಕ್ತವಲ್ಲ. ಅದರಲ್ಲಿ ಎಲ್ಲಕ್ಕಿಂತ ಮುಖ್ಯವಾಗಿ ಸೂರ್ಯೋದಯ ಕಾಲದಲ್ಲಂದು ನಿದ್ರೆ ಮಾಡಲೇಬಾರದು ಅಂತ ಹೇಳಿ, ಯಾವುದೇ ಕಾರಣ. ಯಾಕಂದ್ರೆ ಮನುಷ್ಯ ಆಯುಷ್ಯ ಕಳ್ಕೊಳ್ತಾನೆ. ಸೂರ್ಯೋದಯದಲ್ಲಿ ತಾನು ಮಲಗಿದ್ದಾನೆ ಅಂತ ಹೇಳಿದ್ರೆ ಆಯುಷ್ಯವನ್ನು ಕಡಿಮೆ ಮಾಡ್ಕೊಳ್ತಾ ಬರ್ತಾನೆ ಅಂತ ಇದನ್ನು ಸ್ಪಷ್ಟವಾಗಿ ಹೇಳುತ್ತೆ. ಅಂದ್ರೆ ನೋಡಿ, ಅದು ಯುಕ್ತವಾದದ್ದಲ್ಲ. ಹಾಗೆ ಹಗಲಿನಲ್ಲಿ ತಾನು ಹೆಚ್ಚಾಗಿ ಮಲ್ಕೊಂಡಿರುವಂಥದ್ದು, ಇದು ಯುಕ್ತವಾದದ್ದಲ್ಲ. ಇದು ವಿಶೇಷವಾಗಿ ನಾವು ಯಾರಿಗೆ ಅಂದ್ರೆ ಇವತ್ತು ನೈಟ್ ಡ್ಯೂಟಿ ಅಂತ ಯಾರು ಕೇಳ್ತೇವೆ ಅವರಿಗೆ ಇದು ಬಹಳ ಅರ್ಥ ಮಾಡ್ಕೊಳ್ಬೇಕಾದದ್ದು. ಯಾಕಂತ ಹೇಳಿದ್ರೆ ಅವರ ಒಂದು ಈ ಬಯೋಸೈಕಲ್ ಅಂತ ಏನ್ ಹೇಳ್ತೇವೆ, ಜೈವಿಕ ಗಡಿಯಾರ, ಅದೇ ಒಳಗಿನಿಂದ ಹೆಚ್ಚು ಕಮ್ಮಿ ಆಗ್ಬಿಡುತ್ತದೆ. ಅದರಿಂದ ಏನು ಅಂತ ಹೇಳಿದ್ರೆ ಅವರು ಹಗಲಲ್ಲೇ ನಿದ್ರೆ, ರಾತ್ರಿಯಲ್ಲಿ ಎಚ್ಚರ, ಆ ರೀತಿ ಅವರ ಚಟುವಟಿಕೆ ಆಗೋಗಿರ್ತದೆ. ಇದು ದೈಹಿಕವಾದ ಒಂದು ಆರೋಗ್ಯದ ಸ್ಥಿತಿಯಲ್ಲಿ ಬಹಳ ಅಪಾಯಕಾರಿ ಇದು. ಯಾಕಂತ ಹೇಳಿದ್ರೆ ಯಾವತ್ತೂ ಹಗಲಿನಲ್ಲಿ ಚಟುವಟಿಕೆಯಲ್ಲಿ ತೊಡಗಬೇಕಾದದ್ದು, ನಾವು ರಾತ್ರಿಯಲ್ಲಿ ನಿದ್ರೆಯನ್ನ ಮಾಡಬೇಕಾದದ್ದು. ಅದಕ್ಕೆ ವಿರುದ್ಧವಾಗಿರುತ್ತದೆ ಅವರ ಚಟುವಟಿಕೆಗಳು. ಆ ರೀತಿ ಇದ್ದಾಗ ಆರೋಗ್ಯದಲ್ಲಿ ಏರುಪೇರಾಗುವುದೊಂದು. ಅದಕ್ಕಿಂತ ಮುಖ್ಯವಾಗಿ ಏನು ಅಂದ್ರೆ ಆರೋಗ್ಯದಲ್ಲಿ ಏನಾದರೂ ಕೂಡ ಧ್ಯಾನಕ್ಕೆ ಮಾತ್ರ ಅವನಿಗೆ ಯುಕ್ತವಾಗುವುದಿಲ್ಲ, ಸಾಧ್ಯವಾಗುವುದಿಲ್ಲ. ಧ್ಯಾನಕ್ಕೆ ಅವನಿಗೆ ಸಾಧ್ಯವಾಗಬೇಕು ಅಂತ ಹೇಳಿದ್ರೆ ಮಲಗಬೇಕಾದ್ರೆ ಮಲಗಬೇಕು, ಏಳಬೇಕಾದ್ರೆ ಏಳಬೇಕು, ಮಲಗುವಷ್ಟು ಕಾಲ ಮಲಗಿರಬೇಕು. ಈ ರೀತಿ ಯಾರಿರ್ತಾನೆ ಯುಕ್ತ ಸ್ವಪ್ನಾವಬೋಧಸ್ಯ ಯೋಗೋ ಭವತಿ ದುಃಖ, ಇಂತಹ ವ್ಯಕ್ತಿಗೆ ಯೋಗ ಅನ್ನುವಂಥದ್ದೇನೆ ನಿಜವಾಗಿಯೂ ಕೂಡ ಇವನಿಗೆ ಪ್ರಯೋಜನಕಾರಿಯಾಗ್ತದೆ. ಯಾವ ರೀತಿ ಅಂತ ಹೇಳಿದ್ರೆ ಅವನಿಗೆ ಸುಖವನ್ನ ತಂದುಕೊಡುವ ಮೂಲಕ, ಅವನ ಒಳಗಿರುವಂತಹ ಎಲ್ಲಾ ವಿಧವಾದಂತಹ ದುಃಖವನ್ನ ಪರಿಹರಿಸುವ ಮೂಲಕ ಅಂತ. ಈ ರೀತಿ ಈ 2 ಶ್ಲೋಕದಲ್ಲಿ ಒಂದು ರೀತಿಯಿಂದ ಆರೋಗ್ಯ ಶಾಸ್ತ್ರವನ್ನ ತಿಳಿಸಿದ ಹಾಗೇನೆ ಕೃಷ್ಣ. ಧ್ಯಾನ ಮಾಡಬೇಕು ಅಂತ ಹೇಳಿದ್ರೆ ಬರೀ ಕಣ್ಣು ಮುಚ್ಚು ಕೂತ್ರೆ ಸಾಕಾಗೋಲ್ಲ, ಬರೀ ಇಂದ್ರಿಯ ನಿಗ್ರಹ ಅಂತ ಹೇಳಿದ್ರೆ ಸಾಕಾಗುವುದಿಲ್ಲ. ಮತ್ತೆ ಅದಕ್ಕಾಗಿ ಆಹಾರದ ನಿಯಮವನ್ನು ತಾನು ಅಳವಡಿಸಿಕೊಳ್ಳಬೇಕು, ವಿಹಾರದ ನಿಯಮವನ್ನು ಅಳವಡಿಸಿಕೊಳ್ಳಬೇಕು, ನಿದ್ರೆಯ ನಿಯಮವನ್ನು ಅಳವಡಿಸಿಕೊಳ್ಳಬೇಕು. ಇದನ್ನ ಬಹಳ ಸ್ಪಷ್ಟವಾಗಿ ತಿಳಿಸ್ಕೊಂಡು ಹೋಗ್ತಾನೆ. ಈ ರೀತಿ ಯಾರು ತೊಡಗುತ್ತಾನೆ ಅಂಥ ವ್ಯಕ್ತಿಗೆ ಯಾವ ರೀತಿ ಧ್ಯಾನ ಸಾಧ್ಯವಾಗತ್ತೆ ಅದನ್ನು ಹೇಳ್ತಾನೆ. ಏನಂತ ಹೇಳಿದ್ರೆ, ಯದಾ ವಿನಯತಂ ಚಿತ್ತಂ ಆತ್ಮನ್ಯೇವಾವತಿಷ್ಠತೆ ನಿಸ್ಪೃಹ ಸರ್ವಕಾಮೇಭ್ಯೋ ಯುಕ್ತಯುಚ್ಯುಚ್ಯತೆ ತದಾ. ಯಾವಾಗ ಈ ರೀತಿ ಒಬ್ಬ ವ್ಯಕ್ತಿ ಆಹಾರ, ವಿಹಾರ, ನಿದ್ರೆ ಇವುಗಳದ್ದೆಲ್ಲ ತಾನು ಚಟುವಟಿಕೆಗಳನ್ನು ತನ್ನಲ್ಲೇ ಅಳವಡಿಸಿಕೊಂಡ, ಇಲ್ಲಿ ಶಾಸ್ತ್ರದಲ್ಲಿ ಹೇಳಿದಾಗೆ, ಕೃಷ್ಣ ಹೇಳಿದಾಗೆ, ಅವಾಗ ಏನಾಗತ್ತೆ ಅಂತ ಹೇಳಿದ್ರೆ ಅವನಿಗೆ
ಮನಸ್ಸು ಸಂಪೂರ್ಣ ಬಹಳ ಬೇಗನೆ ಸುಲಭವಾಗಿ ಅವನ ಹತೋಟಿಗೆ ಬರ್ತದೆ. ಯಾವಾಗ ಅವನ ಹತೋಟಿಗೆ ಬಂತು ಅವಾಗ ಯದಾ ವಿನಯತಂ ಚಿತ್ತಂ ವಿನಿಯತಂ ಅಂತ ಹೇಳಿದ್ರೆ ಸಂಪೂರ್ಣವಾಗಿ ಇವನ ಹತೋಟಿಯಲ್ಲಿದೆ ಇವನ ಮನಸ್ಸು ಅನ್ನುವಂಥದ್ದು. ಆ ರೀತಿ ಬಂದು ಆತ್ಮನ್ಯೇವ ಅವತಿಷ್ಠತಿ. ಅದೇನ್ ಮಾಡುತ್ತೆ ಅಂದ್ರೆ ದೇವರಲ್ಲೇ ನಿಂತು ಬಿಡ್ತದೆ. ದೇವರು ಬಿಟ್ಟು ಆ ಕಡೆ ಈ ಕಡೆ ಹೋಗುದಿಲ್ಲ, ಸಂಪೂರ್ಣ ದೇವರಲ್ಲೇ ನಿಲ್ತದೆ. ಆ ರೀತಿ ನಿಂತಾಗ ಏನಾಗುತ್ತೆ ಅಂದ್ರೆ ನಿಸ್ಪೃಹ ಸರ್ವಕಾಮೇಭ್ಯ, ಎಲ್ಲಾ ಆಸೆಗಳಿಂದಲೂ ದೂರ ಆದ ಅಂದ್ರೆ ಇವಾಗ ಒಳಗಿನಿಂದ ಆಸೆಯೇ ಇಲ್ಲ. ಏನಾಗಿದೆ ಅಂದ್ರೆ ಇವಾಗ ನಮಗೆ ಆಸೆ ಇದ್ರೂ ಕೂಡ ಆಸೆ ಬಿಟ್ಕೊಂಡು ಕೂತಿರ್ತೇವೆ, ಒಳಗಿನಿಂದ ಆಸೆ ಇರ್ತದೆ, ಆದ್ರೆ ಏನ್ ಮಾಡ್ತೀರಿ ಹೊರಗಿನಿಂದ ಸಿಗೋಲ್ಲ. ಅದಕ್ಕಾಗಿ ನಾವು ಆಸೆಯನ್ನು ಬಿಟ್ಟು ಕೂತಿರ್ತೇವೆ ಅಷ್ಟೆ. ಅವನಿಗೆ ಹಾಗಲ್ಲ, ಒಳಗೆ ಆಸೆಯೇ ಇಲ್ಲ, ಯಾವ ಆಸೆಯೂ ಇಲ್ಲ, ಯಾರ ಆಸೆಯೂ ಇಲ್ಲ. ಸರ್ವಕಾಮೇಭ್ಯ ನಿಸ್ಪೃಹ. ಯಾಕದಕ್ಕೆ ಏನು ಕಾರಣ ಅಂತ ಹೇಳಿದ್ರೆ ಆತ್ಮನ್ಯೇವ ಅವತಿಷ್ಠತೆ, ದೇವರಲ್ಲೇ ಮನಸ್ಸು ನಿಂತು ಬಿಟ್ಟಿದೆ, ದೇವರೇ ಸಾಕು ನನಗೆ. ಯಾಕಂದ್ರೆ ಒಳಗಿನಿಂದ ದೇವರನ್ನು ನೋಡ್ತಾ ಇದ್ದಾನೆ. ದೇವರನ್ನು ನೋಡ್ತಾ ದೇವರದ್ದೇ ಆಸೆ ಅನ್ನೋದೇನಿದೆ, ಉಳಿದ ಎಲ್ಲಾ ಆಸೆಗಳನ್ನ ಅವನಿಂದ ಮರೆಸಿಬಿಟ್ಟಿದೆ. ಯಾವ ಆಸೆಗಳು ಒಳಗಿನಿಂದ ಇಲ್ವೇ ಇಲ್ಲ, ಅಂದ್ರೆ ಕಂಪ್ಲೀಟ್ ಬ್ಲ್ಯಾಂಕ್ ಆಗಿಬಿಟ್ಟಿದೆ ಮನಸ್ಸು, ದೇವರು ಮಾತ್ರ ಅವನಿಗೆ. ಯುಕ್ತ ಇತ್ಯುಚ್ಯತೆ ಸದಾ ತದಾ. ಆಗ ನಿಜವಾಗಲೂ ಕೂಡ ಇವನೊಬ್ಬ ಸಮಾಧಿಸ್ಥ, ನಿಜವಾಗಲೂ ಇವನೊಬ್ಬ ಧ್ಯಾನದಲ್ಲಿ ತೊಡಗಿದವನು ಅಂತ ಅವಾಗ ನಾವು ಹೇಳ್ತೇವೆ. ಅವನೊಬ್ಬ ನಿಜವಾಗಲೂ ಕೂಡ ಯೋಗಿ ಅಂತ ಕರೀತೇವೆ. ಅಂಥ ಸಂದರ್ಭದಲ್ಲಿ ಅಂದ್ರೆ ನಿಜವಾಗಲೂ ಧ್ಯಾನ ಅಂತ ಹೇಳಿದ್ರೆ ಯಾವುದು ಅಂದ್ರೆ ಇವತ್ತು ನಾವು ತಿಳ್ಕೊಂಡಾಗೆ ಕಣ್ಮುಚ್ಚಿಕೊಂಡು ಕೂತ್ಕೊಳ್ಳೋದಲ್ಲ. ಆ ಧ್ಯಾನ ಈ ಧ್ಯಾನ ಏನೇನೋ ಯಾವ್ಯಾವುದೋ ಸಂಸ್ಥೆಗಳಲ್ಲಿ ಏನೇನೋ ಧ್ಯಾನ. ಆದರೆ ಕೃಷ್ಣ ಹೇಳೋದೇನೆಂದ್ರೆ ನಿಜವಾದ ಧ್ಯಾನ ಯಾವುದು ಅಂದ್ರೆ ಯಾವಾಗ ಒಬ್ಬ ವ್ಯಕ್ತಿ ಕಣ್ಣು ಮುಚ್ಚಿ ಕೂತ ಅಂತ ಹೇಳಿದ್ರೆ ಇಡೀ ಪ್ರಪಂಚವನ್ನೇ ಮರೆತು ಬಿಡ್ತಾನೆ. ಆಮೇಲೆ ಅವನಿಗೆ ಏನಂದ್ರೆ ಏನೂ ಬೇಕಾಗಿಲ್ಲ, ಏನೂ ಗೊತ್ತಾಗುವುದೂ ಇಲ್ಲ, ಕೇವಲ ತಾನು ದೇವರು ಮಾತ್ರ ಒಳಗಿನ, ಇನ್ನೇನೂ ಇಲ್ಲ. ಅವನ ಪಕ್ಕದಲ್ಲಿ ನೀವು ದೊಡ್ಡ ನಗಾರಿಯನ್ನ ಬಡದ್ರೂ ಕೂಡ ಅವನಿಗೆ ಎಚ್ಚರವೇ ಆಗೋಲ್ಲ. ಕಾರಣ ಏನಂದ್ರೆ ಸಂಪೂರ್ಣ ಆಸೆ ಅನ್ನೋದು ಹೊರಟೋಗ್ಬಿಟ್ಟಿದೆ ಅವನಿಗೆ. ಆಗ ಮಾತ್ರ ಅವನು ಧ್ಯಾನದಲ್ಲಿ ತೊಡಗಿದವನು ಅಂತ ನಾವು ತಿಳ್ಕೊಳ್ತೇವೆ. ಕೆಲವರು ಹೇಳೋದುಂಟು, ಹೌದ್ರಿ ನಮಗೂ ಹೀಗೆ ಆಗತ್ತೆ, ಧ್ಯಾನ ಕೂತಾಗ ಉಳಿದ ಎಲ್ಲ ಮರೆತು ಬಿಡ್ತೇವೆ, ಏನಿಲ್ಲ ದೇವರು ಮಾತ್ರ, ಇನ್ನೇನಿಲ್ಲ ಅಂತ. ನಿಜವಾಗಿಯೂ ಕೂಡ ಈ ನಾವು ಧ್ಯಾನದಲ್ಲಿ ತೊಡಗಿದ್ರೆ ನಮಗೆ ಇಲ್ಲಿ ಕೃಷ್ಣ ಏನು ಹೇಳ್ತಾ ಇದ್ದಾನೆ, ಅಂಥ ಒಂದು ಅನುಭವ ಬಂದಿದ್ರೆ ಆ ಧ್ಯಾನಾವಸ್ಥೆಯಲ್ಲಿ ಮಾತ್ರ ಅಲ್ಲ, ಅದರಿಂದ ಹೊರಗೆ ಬಂದ ಮೇಲೂ ಕೂಡ ಅವನಿಗೆ ಪ್ರಪಂಚದ ಯಾವ ವಿಷಯದಲ್ಲೂ ಆಸೆ ಇರೋಲ್ಲ. ಆದರೆ ನಮಗೆ ಹಾಗಾಗೋಲ್ಲ. ಈ ರೀತಿ ಯಾರು ಹೇಳ್ತಾರೆ ಅವ್ರು ಹೇಳ್ತಾರೆ, ಹೌದ್ರಿ ನಾವು ಧ್ಯಾನದಲ್ಲಿ ಎಲ್ಲಾ ಮರೆತು ಬಿಡ್ತೇವೆ ಅಂತ. ಎಚ್ಚರ ಆದ್ಮೇಲೆ ಎಲ್ಲವೂ ಬೇಕು ಅವರಿಗೆ. ಈ ಪ್ರಪಂಚದ ಎಲ್ಲದರದ್ದು ಆಸೆ ಇರ್ತದೆ, ಎಲ್ಲವೂ ಆಸೆ ಇದ್ದೇ ಇರ್ತದೆ ಅವರಿಗೆ, ಯಾವ ಆಸೆ ಹೋಗಿರೋಲ್ಲ. ಆ ಸಂದರ್ಭದಲ್ಲಿ ಮಾತ್ರ ಏನೋ ಒಂಥರ ಮತ್ತು ಬಂದಾಗ ಆಗಿರ್ತದೆ ಅಷ್ಟೇ. ಇದು ನಿಜವಾದ ಧ್ಯಾನಾವಸ್ಥೆ ಅಲ್ಲ. ಯಾಕಂದ್ರೆ ಒಮ್ಮೆ ಒಬ್ಬ ವ್ಯಕ್ತಿಗೆ ಧ್ಯಾನ ರುಚಿ ಸಿಕ್ಕಿತು ಅಂದ್ರೆ, ಒಳಗಿನಿಂದ ದೇವರ ರುಚಿ ಸಿಕ್ಕಿತು ಅಂತ ಹೇಳಿದ್ರೆ, ಇಲ್ಲಿ ಕೃಷ್ಣ ಒತ್ತು ಕೊಟ್ಟು ಹೇಳೋದೇನೆಂದ್ರೆ ಆಮೇಲೆ ಅವನು ದೇವರನ್ನ ಯಾವಾಗ ದೇವರ ಕಣ್ಮರೆ ಆದ ಈ ಪ್ರಪಂಚಕ್ಕೆ ಬಂದರೂ ಕೂಡ ಅವನಿಗೆ ಏನೂ ಬೇಕಾಗಿರೋಲ್ಲ. ಆಮೇಲೆ ಏನೂ ಬೇಕಾಗಿರೋಲ್ಲ, ಅವನು ಎಲ್ಲವನ್ನ ಬಿಟ್ಟು ಬದುಕ್ತಾನೆ, ಕೇವಲ ದೇವರು ಮಾತ್ರ ಅವನಿಗೆ, ಇನ್ನೇನೂ ಇಲ್ಲ. ಆ ರೀತಿ ಆಗ್ತಾನೆ. ಆ ರೀತಿ ಅವಸ್ಥೆ ಅಂದ್ರೆ ಇದೇನು ಅಂತ ಹೇಳಿದ್ರೆ 1 ದಿನ 2 ದಿನ ಅಲ್ಲ, ಕಂಪ್ಲೀಟ್ ಅವನ ಜೀವನ ಇಡೀ ಮಧ್ಯ ಹಾಗೆ ಸಾಕ್ತಾನ. ಯಾಕಂದ್ರೆ ಆ ದೇವರ ಕಂಡ ಒಂದು ಅನುಭವ ಏನಿದೆ ಅದನ್ನು ಮುಂದೆ ಕೃಷ್ಣ ತಿಳಿಸ್ತಾನೆ. ಅದು ಎಷ್ಟರ ಮಟ್ಟಿಗೆ ಒಬ್ಬ ವ್ಯಕ್ತಿಯನ್ನು ಕರ್ಕೊಂಡು ಹೋಗ್ತದೆ ಅಂತ ಹೇಳಿದ್ರೆ ಸಾಯುವ ತನಕ ಸತ್ತ ಮೇಲೂ ಕೂಡ ಅವನಿಗೆ ದೇವರೇ ಬೇಕು, ಇನ್ನೇನು ಬೇಕು. ಆ ರೀತಿ ಅವನ ಮನಸ್ಸಾಗ್ಬಿಡುತ್ತದೆ. ಈಗ ಆಯ್ತಾ, ನಿಜವಾಗಿ ಧ್ಯಾನದ ಅವನ ಅನುಭವ ಆಗಿದೆ ಅಂತ ಅರ್ಥ. ಇದಕ್ಕೊಂದು ಉದಾಹರಣೆ ಏನು ಹೇಳ್ತಾನೆ ಕೃಷ್ಣ. ಒಬ್ಬ ವ್ಯಕ್ತಿ ಧ್ಯಾನದಲ್ಲಿ ತೊಡಗಿದಾನೆ ಅಂತ ಹೇಳಿದ್ರೆ, ಒಳಗೆ ದೇವರನ್ನು ಕಂಡಿದ್ದಾನೆ ಅಂತ ಹೇಳಿದ್ರೆ, ಅದಕ್ಕೆ ಯಾವ ಒಂದು ಉದಾಹರಣೆಯನ್ನು ಕೊಡಬಹುದು ಅಂತ ಹೇಳಿದ್ರೆ, ಯಥಾ ದೀಪೋ ನಿವಾತಸ್ಥೋ ನೇಂಗತೆ ಸೋಪಮಾ ಸ್ಮೃತ ಯೋಗಿನೋ ಯತ ಚಿತ್ತಸ್ಯ ಯುಂಜತೋ ಯೋಗಮಾತ್ಮನಃ. ಯತ ಚಿತ್ತಸ್ಯ ಯೋಗಿನಃ ಆತ್ಮನಃ ಯೋಗಂ ಯುಂಜತಃ. ಯಾರು ಸಂಪೂರ್ಣ ಮನಸ್ಸನ್ನ ಹತೋಟಿಯಲ್ಲಿಟ್ಟುಕೊಂಡಿದ್ದಾನೆ, ಮನಸ್ಸು ಸಂಪೂರ್ಣ ಅವನ ಹತೋಟಿಯಲ್ಲಿದೆ, ಅವನಿಗೆ ಹೇಳಿದಾಗೆ ಕೇಳ್ತಾ ಇದೆ. ಅಷ್ಟು ಮಾತ್ರ ಅಲ್ಲ, ದೇವರನ್ನು ಕುರಿತು ಧ್ಯಾನವನ್ನ ಮಾಡ್ತಾ ಇದ್ದಾನೆ ಒಳಗಿನಿಂದ. ಆ ರೀತಿ ಧ್ಯಾನ ಮಾಡ್ತಾ ಇರಬೇಕಾದ್ರೆ ಅವನು ಯಾವ ರೀತಿ ಇರ್ತಾನೆ ಅಂತ ಹೇಳಿದ್ರೆ, ಯಥಾ ದೀಪ ನಿವಾತಸ್ಥ ನೇಂಗತೆ ಸೋಪಮಾಸ್ಪೃತ. ಒಂದು ದೀಪ
ಗಾಳಿ ಇಲ್ಲದೆ ಇರುವಂತಹ ಜಾಗದಲ್ಲಿ ಒಂದು ದೀಪವನ್ನಿಟ್ಟಾಗ, ಅಂದ್ರೆ ಗಾಳಿ ಇಲ್ಲದೆ ಇರುವಂತಹ ಸ್ಥಳದಲ್ಲಿ ಅಂತ ಹೇಳಿದ್ರೆ ಹೆಚ್ಚಾಗಿ ಬೀಸ್ತಾ ಇರ್ಬೋದು. ಯಾಕಂದ್ರೆ ಗಾಳಿಯೇ ಇಲ್ಲ, ಆಕ್ಸಿಜನ್ ಇಲ್ಲ ಅಂತ ಹೇಳಿದ್ರೆ ದೀಪ ಉರಿಯುವುದೇ ಇಲ್ಲ. ಇಲ್ಲ, ಹಾಗೆ ಹೇಳ್ತಾ ಇರುವುದಲ್ಲ. ಗಾಳಿ ಬೀಸಿದಾಗ ದೀಪ ಆ ಕಡೆ ಈ ಕಡೆ, ಆ ಕಡೆ ಈ ಕಡೆ ಆಗ್ತದೆ. ಅದೇ ನಾವು ಹಿಂದೆ ಈ ಲಾಟಿನ್ ಅಂತೆಲ್ಲ ಬರ್ತಾ ಇತ್ತು ದೀಪಗಳು. ಅದೇನಂತ ಹೇಳಿದ್ರೆ ಒಂದು ಗಾಜಿನ ಕವರ್ ಇರ್ತಾ ಇತ್ತು, ಅದರ ಮಧ್ಯದಲ್ಲಿ ಒಂದು ದೀಪವನ್ನು ನಾವು ಹಚ್ಚಿಟ್ರೆ ಅದು ಆ ಕಡೆ ಈ ಕಡೆ ಅಲಗಾಡೋಲ್ಲ, ಉರಿತಾ ಇರ್ತದೆ. ಹಾಗೆ ರೀತಿ ಅಂತ ನೋಡಿ, ಆ ರೀತಿ. ಯಾಕಂದ್ರೆ ಅಲ್ಲಿ ಗಾಳಿ ಬೀಸ್ತಾ ಇಲ್ಲ. ಹಾಗೇನೆ ಒಬ್ಬ ವ್ಯಕ್ತಿ ಯಾವಾಗ ತಾನು ಧ್ಯಾನದಲ್ಲಿ ತೊಡಗಿದ್ದಾನೆ, ಆ ವ್ಯಕ್ತಿ ದೀಪ ನಿವಾತಸ್ಥಃ, ಗಾಳಿಯಲ್ಲಿ ಸಿಲುಕದ ದೀಪದ ಹಾಗೆ ಒಂದೇ ರೀತಿ ಇರ್ತದೆ. ಅಂತ ಹಾಗೆ ನೋಡಿ, ಇವನ ಮನಸ್ಸೇನಿದೆ ಏಕಾಗ್ರವಾಗಿರ್ತದೆ, ಒಂದು ಚೂರು ಆ ಕಡೆ ಈ ಕಡೆ ಹಾಕೋಲ್ಲ. ಅಂದ್ರೆ ಏನಂದ್ರೆ ಅವನ ಮನಸ್ಸು ಅವಾಗ ಸಂಪೂರ್ಣ ನಿಶ್ಚಲ. ಅದು ನಿಶ್ಚಲ ಅಂದ್ರೆ ಒಂದು ಚೂರು ಬೇರೆ ಆಸೆಯೇ ಬರೋಲ್ಲ ಅವನಿಗೆ. ಈ ಮನಸ್ಸು ಆ ಕಡೆ ಈ ಕಡೆ ಆಗುವುದು ಯಾವುದರಿಂದ ಅಂದ್ರೆ ಈ ಆಸೆಗಳಿಂದ, ಈ ನಮ್ಮ ಲೌಕಿಕವಾದ ಆಸೆಗಳಿಂದ. ಅವನಿಗೆ ಯಾವ ಆಸೆಯೂ ಬರುವುದೇ ಇಲ್ವಂತೆ. ನಾವು ದೇವರು ಮಾತ್ರ, ಇನ್ನೇನೂ ಇಲ್ಲ. ಆ ರೀತಿ ಮನಸ್ಸು. ಇನ್ನು ದೀಪದ ಉದಾಹರಣೆ ಯಾಕೆ ಹೇಳ್ತಾ ಇದ್ದಾನೆ ಕೃಷ್ಣ ಅಂತ ಹೇಳಿದ್ರೆ, ದೀಪ ಬೆಳಗುತ್ತದೆ, ಬೆಳಗುವ ಶಕ್ತಿ ದೀಪಕ್ಕಿದೆ. ಹಾಗೆ ಆ ವ್ಯಕ್ತಿ ಅವಾಗ ಯಾವ ರೀತಿ ಅಂತ ಹೇಳಿದ್ರೆ ತಾನು ಜ್ಞಾನದ ದೀಪದಿಂದ ಬೆಳಗುತ್ತಾ ಇರ್ತಾನೆ. ಯಾವ ರೀತಿ ದೀಪದ ಬೆಳಕಿನಲ್ಲಿ ದೇವರನ್ನ ಕಂಡಾಗ ಎಷ್ಟು ಖುಷಿ ಆಗ್ತದೆ, ಆ ರೀತಿ ಆ ಜ್ಞಾನದ ದೀಪದಲ್ಲಿ ದೇವರನ್ನ ಕಾಣ್ತಾ ಇದ್ದಾನೆ. ಆ ಜ್ಞಾನದ ದೀಪ ಅನ್ನುವುದೇನಿದೆ ಅದು ದೇವರು ಬಿಟ್ಟು ಇನ್ನೇನು ತೋರಿಸ್ತಾ ಇಲ್ಲ, ದೇವರನ್ನು ಮಾತ್ರ ತೋರಿಸ್ತಾ ಇದೆ. ಅದಕ್ಕೋಸ್ಕರವೇ ಹಿಂದೆ ಗರ್ಭಗುಡಿಯಲ್ಲಿ ಲೈಟ್ ಎಲ್ಲ ಹಾಕ್ತಾ ಇರಲಿಲ್ಲ, ಬರೀ ದೀಪದ ಬೆಳಕು ಮಾತ್ರ. ಯಾಕಂದ್ರೆ ದೇವರು ಮಾತ್ರ ಕಾಣಬೇಕು, ದೇವರ ಆ ಕಡೆ ಈ ಕಡೆ ಇರುವುದು ಕಾಣಬಾರದು. ನಿಮಗೆ ದೊಡ್ಡ ಫೋಕಸ್ ಲೈಟ್ ಹಾಕಿಬಿಟ್ರೆ ಏನು ಅಂದ್ರೆ ದೇವರ ಆ ಕಡೆ ದೇವರ ಈ ಕಡೆ ಇರುವುದೆಲ್ಲವೂ ಕಾಣ್ಲಿಕ್ಕೆ ಶುರುವಾಗುತ್ತೆ, ದೇವರು ಮಾತ್ರ ಅಲ್ಲ. ಹಾಗಾದ್ರೆ ಅವನಿಗೆ ದೇವರಲ್ಲೇ ಮನಸ್ಸು ಕಾನ್ಸಂಟ್ರೇಟ್ ಮಾಡ್ಲಿಕ್ಕೆ ಆಗೋಲ್ಲ. ಅದೇ ಎರಡು ದೀಪಗಳನ್ನ ಮಾತ್ರ ನಾವು ದೇವರಿಗೆ ಮಾತ್ರ ದೀಪವನ್ನು ಬೆಳಗಿಸಿಟ್ಟಿದ್ರೆ ದೇವರಲ್ಲಿ ಮಾತ್ರ ಮನಸ್ಸು ನಿಲ್ಲಿಸ್ಲಿಕ್ಕಾಗುತ್ತೆ. ಹಾಗೇನೆ ಇವನಿಗೆ ಆ ಒಳಗಿನಿಂದ ಆ ಮನಸ್ಸೇನಿದೆ ಒಂದೇ ಕಡೆ ನೆಲೆ ನಿಂತಿದೆ, ಆ ಕಡೆ ಈ ಕಡೆ ಅಲಗಾಡ್ತಾ ಇಲ್ಲ. ಆ ಮನಸ್ಸು ಅದು ಜ್ಞಾನದಿಂದ ಬೆಳಗುತ್ತಾ ಇದೆ, ಇವನು ಜ್ಞಾನದಿಂದ ಬೆಳಗುತ್ತಾ ಇದ್ದಾನೆ. ಆ ರೀತಿ ವ್ಯಕ್ತಿ ಆಗಿರ್ತಾನೆ. ಹಾಗೆ ಧ್ಯಾನದಲ್ಲಿ ಇರುವಂತಹ ವ್ಯಕ್ತಿ ದೀಪ ಇದ್ದ ಹಾಗೆ ಅವನು. ಇನ್ನೊಂದು ದೀಪದ ಒಂದು ವೈಶಿಷ್ಟ್ಯ ಏನು ಅಂತ ಹೇಳಿದ್ರೆ, ಆ ದೀಪ ಮೇಲ್ಮುಖವಾಗಿರ್ತದೆ, ಮೇಲ್ಮುಖವಾಗಿ ಉರಿತಾ ಇರ್ತದೆ. ಹಾಗೇನೆ ಈ ವ್ಯಕ್ತಿ ಏನಿದ್ದಾನೆ ಇವನು ಮೇಲ್ಮುಖವಾಗಿರ್ತಾನೆ. ಇದಕ್ಕೇನು ಕರೀತಾನೆ ಅಂದ್ರೆ ಊರ್ಧ್ವ ಸ್ರೋತಸ್ಸು ಅಂತ ಕೃಷ್ಣ ಹೇಳ್ತಾನೆ, ಈ ಭಾಗವತದಲ್ಲಿ ಬರ್ತದೆ. ಮೇಲ್ಮುಖವಾಗಿರುವವರು ಅಂದ್ರೆ ಅವನು ಭಗವನ್ ಮುಖವಾಗಿರುವಂತವ್ರು, ಭಗವಂತನ ಕಡೆಗಿರುವವರು ಅಂದ್ರೆ ಮೇಲ್ಮುಖವಾಗಿರುವವರು. ಅದಕ್ಕೆ ದೀಪದ ಉದಾಹರಣೆ. ಇಲ್ಲದ್ರೆ ಬೇರೆ ಯಾವುದಾದ್ರೂ ಉದಾಹರಣೆ ಕೊಡಬಹುದಿತ್ತು. ದೀಪದ ಉದಾಹರಣೆಯನ್ನು ಯಾಕೆ ಕೊಟ್ಟದ್ದು ಅಂದ್ರೆ ಅವನು ಯಾವತ್ತೂ ಮೇಲ್ಮುಖವಾಗಿರ್ತಾನೋ, ದೇವರ ಬಳಿ ಹೋಗುವವನಾಗಿರ್ತಾನೋ. ಆ ರೀತಿ ಇರ್ತದೆ ಯಾರು ಧ್ಯಾನಕ್ಕೆ ತೊಡಗಿಸಿಕೊಂಡಿದ್ದಾನ ಅಂಥ ವ್ಯಕ್ತಿ ಅಂತ ತಿಳಿಸ್ತಾ, ಈ ಧ್ಯಾನಾವಸ್ಥೆಯಲ್ಲೂ ಅವನು ಎಂಥ ಒಂದು ಖುಷಿಯನ್ನು ಅನುಭವಿಸ್ತಾನೆ ಅದನ್ನ ಇನ್ನು ಮುಂದೆ ಒಂದು 4-5 ಶ್ಲೋಕದಲ್ಲಿ ಹೇಳ್ತಾನೆ. ಅದೇನು ಅಂತ ಮುಂದೆ ನೋಡೋಣ ಅಂತ ಹೇಳ್ತಾ ಇವತ್ತಿನ ಉಪನ್ಯಾಸವನ್ನ ಮಧ್ವಾಂತರ್ಗತ ಭಗವಂತನಿಗೆ ಅರ್ಪಣೆಯನ್ನು ಮಾಡೋಣ. ಶ್ರೀಕೃಷ್ಣ ಅರ್ಪಣ.